ತಂದೆಯ ನಿಧನದ ನಂತರ ಗಂಡು ಮಕ್ಕಳು ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಸಮಸ್ತ ಆಸ್ತಿಯನ್ನು ಹಂಚಿಕೊಂಡರು. ಸ್ವಲ್ಪ ಸಮಯದ ನಂತರ ಹಿರಿಯ ಮಗ ತಾಯಿಯನ್ನು ಭೇಟಿಯಾಗಲು ಹೋದಾಗ ಅಲ್ಲಿ ತಾಯಿಯ ಹಾಸಿಗೆಯ ಮೇಲೆ ಹಳೆಯ ಪತ್ರವೊಂದು ಸಿಕ್ಕಿತು. ಅದು ತಂದೆ ಸಾಯುವ ಮುನ್ನ ಬರೆದಿದ್ದ ಪತ್ರವಾಗಿತ್ತು. ಆ ಪತ್ರವನ್ನು ಓದಿದ ಮಗ ಹುಚ್ಚನಂತೆ ಕಿರುಚುತ್ತಾ ಬರಿಗಾಲಲ್ಲಿ ಮನೆಯ ಕಡೆಗೆ ಓಡಿದನು. ತಾನು ಸಹೋದರರಿಗೆ ಅವರು ಯಾವ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿದ್ದಾರೋ ಆಕೆ ನಿಜವಾಗಿಯೂ ನಗರದ ದುಬಾರಿ ಪ್ರದೇಶದಲ್ಲಿರುವ ಭಕ್ತಿದ್ವಾರದಲ್ಲಿರುವ ಆ ಐಷಾರಾಮಿ 3 ಅಂತಸ್ತಿನ ಬಂಗಲೆಗೆ ಸೇರಿದವಳು ಎಂದು ಹೇಳಲು ಆತುರನಾಗಿದ್ದನು. ಆ ಬಂಗಲೆಯ ಮುಂಭಾಗದಲ್ಲಿ ಅಮೃತಶಿಲೆಯಲ್ಲಿ ಶಾರದಾ ಸದನ ಎಂದು ಬರೆಯಲಾಗಿತ್ತು. ಈ ಮನೆಯು ನೋಡುವವರ ಕಣ್ಣು ಕುಕ್ಕುವಂತಹ ಸೌಂದರ್ಯವನ್ನು ಹೊಂದಿತ್ತು. ಆದರೆ ಅದರ ಗೋಡೆಗಳ ಹಿಂದೆ ಈಗ ಆ ನೆಮ್ಮದಿ ಉಳಿದಿರಲಿಲ್ಲ. ಅದು ಒಂದಾನೊಂದು ಕಾಲದಲ್ಲಿ ಈ ಮನೆಯ ಗುರುತಾಗಿತ್ತು. ಏಕೆಂದರೆ ಆ ಮನೆಯ ಆಧಾರಸ್ತಂಭವಾಗಿದ್ದ ಸೇಠ್ ಧರ್ಮಪಾಲ್ ಈ ಪ್ರಪಂಚದಿಂದ ನಿರ್ಗಮಿಸಿದ್ದರು ಮತ್ತು ಹಿಂದೆ ಉಳಿದವರು ಅವರ ವಿಧವೆ ಶಾರದಾದೇವಿ ಹಾಗೂ 3 ಯುವ ಗಂಡು ಮಕ್ಕಳಾದ ಅವಿನಾಶ್, ಅಲೋಕ್ ಮತ್ತು ಸೌರಭ್. ಇವರು ತಮ್ಮ ತಮ್ಮ ಹೆಂಡತಿಯರೊಂದಿಗೆ ಅದೇ ಮನೆಯಲ್ಲಿ ವಾಸಿಸುತ್ತಿದ್ದರು. ಶಾರದಾದೇವಿ ತಮ್ಮ ಇಡೀ ಜೀವನವನ್ನು ಈ 3 ಮಕ್ಕಳನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುವಲ್ಲಿ ಕಳೆದಿದ್ದರು ಮತ್ತು ಅವರ ಪಾಲನೆಯಲ್ಲಿ ಎಂದಿಗೂ ಯಾವುದೇ ಕೊರತೆ ಬರದಂತೆ ನೋಡಿಕೊಂಡಿದ್ದರು. ಅವರು ಮಮತೆ ಎಂಬ ಪದಕ್ಕೆ ಹೊಸ ಅರ್ಥವನ್ನು ನೀಡಿದ ತಾಯಿಯಾಗಿದ್ದರು. ಅವರ ದಿನವೂ ಮಕ್ಕಳ ಮುಖ ನೋಡುವುದರೊಂದಿಗೆ ಪ್ರಾರಂಭವಾಗುತ್ತಿತ್ತು ಮತ್ತು ಅವರ ಸುರಕ್ಷತೆಗಾಗಿ ಪ್ರಾರ್ಥಿಸುವುದರೊಂದಿಗೆ ಕೊನೆಗೊಳ್ಳುತ್ತಿತ್ತು. ಸೇಠ್ ಧರ್ಮಪಾಲ್ ಅವರ ನಿಧನವಾಗಿ ಸ್ವಲ್ಪ ಸಮಯ ಕಳೆದಿತ್ತು. ಅಷ್ಟರಲ್ಲೇ ಮನೆಯ ವಾತಾವರಣ ಬದಲಾಗತೊಡಗಿತು. ಸೇಠ್ ಧರ್ಮಪಾಲ್ ಅವರು ಬಹಳ ಕಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಕಟ್ಟಿದ್ದ ಉದ್ಯಮ ಈಗ ಮಕ್ಕಳ ಕೈಯಲ್ಲಿತ್ತು. ಆದರೆ ಬಹುಶಃ ಆ ಅನುಭವ ಮತ್ತು ಅದೃಷ್ಟ ತಂದೆಯೊಂದಿಗೆ ಹೊರಟು ಹೋಗಿತ್ತು ಎನಿಸುತ್ತದೆ. ಏಕೆಂದರೆ ಕಳೆದ ಕೆಲವು ತಿಂಗಳುಗಳಿಂದ ಕಾರ್ಖಾನೆಯಲ್ಲಿ ಸತತ ನಷ್ಟವಾಗುತ್ತಿತ್ತು ಮತ್ತು ಮಾರುಕಟ್ಟೆಯಲ್ಲಿ ಅವರ ಹೆಸರು ಮುಳುಗುತ್ತಿತ್ತು. ಇದರಿಂದಾಗಿ 3 ಸಹೋದರರು ತುಂಬಾ ಚಿಂತಿತರಾಗಿದ್ದರು. ಅವಿನಾಶ್ ಎಲ್ಲರಿಗಿಂತ ದೊಡ್ಡವನು ಮತ್ತು ಅವನ ಮದುವೆಯಾಗಿ 5 ವರ್ಷಗಳಾಗಿದ್ದವು. ಮನೆಯ ಹಿರಿಯ ಸೊಸೆಯಾಗಿದ್ದ ಕಾರಣ ಅವಿನಾಶ್ನ ಪತ್ನಿ ಕಾಜಲ್ ತನ್ನ ಅಧಿಕಾರ ಚಲಾಯಿಸಲು ಬಯಸುತ್ತಿದ್ದಳು. ಅಲೋಕ್ನ ಪತ್ನಿ ನೇಹಾ ಮತ್ತು ಕಿರಿಯ ಮಗ ಸೌರಭ್ನ ಪತ್ನಿ ರೀಮಾ ಕೂಡ ಈಗ ಈ ಅವಿಭಕ್ತ ಕುಟುಂಬದ ವ್ಯವಸ್ಥೆಯಿಂದ ಬೇಸತ್ತಿದ್ದರು. ಶಾರದಾದೇವಿ ತಮ್ಮ ಕೋಣೆಯಲ್ಲಿ ಹೆಚ್ಚಿನ ಸಮಯವನ್ನು ದೇವರ ಪೂಜೆಯಲ್ಲಿ ಕಳೆಯುತ್ತಿದ್ದರು. ಅವರು ತಮ್ಮ ಸ್ವರ್ಗಸ್ಥ ಪತಿಯನ್ನು ನೆನಪಿಸಿಕೊಳ್ಳುತ್ತಿದ್ದರು ಅಥವಾ ಮಕ್ಕಳು ಯಾವಾಗ ಕೆಲಸದಿಂದ ಹಿಂತಿರುಗುತ್ತಾರೆ ಎಂದು ಕಾಯುತ್ತಿದ್ದರು. ಇದರಿಂದ ಅವರು ತಮ್ಮ ಕೈಯಾರೆ ಮಕ್ಕಳಿಗೆ ಊಟ ಬಡಿಸಬಹುದಿತ್ತು. ಆದರೆ ಈಗ ಮನೆಯ ವಾತಾವರಣ ಬದಲಾಗುತ್ತಿರುವುದು ಅವರಿಗೆ ಅರಿವಾಗುತ್ತಿತ್ತು. ಮೊದಲೆಲ್ಲ ಮಕ್ಕಳು ಮನೆಗೆ ಬಂದಾಗ ಮೊದಲು ತಾಯಿಯ ಕೋಣೆಗೆ ಹೋಗುತ್ತಿದ್ದರು. ಆದರೆ ಈಗ ಅವರು ನೇರವಾಗಿ ತಮ್ಮ ತಮ್ಮ ಕೋಣೆಗಳಿಗೆ ಹೋಗುತ್ತಿದ್ದರು. ಮಕ್ಕಳ ಈ ನಡವಳಿಕೆಯಿಂದ ಶಾರದಾದೇವಿಯ ಮನಸ್ಸಿನಲ್ಲಿ ಒಂದು ಅಜ್ಞಾತ ಭಯ ನೆಲೆಸಿತ್ತು. ಆದರೆ ಅವರು ಮೌನವಾಗಿದ್ದರು, ಏಕೆಂದರೆ ಅವರು ತಮ್ಮ ಮಕ್ಕಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು ಮತ್ತು ತಮ್ಮ ಕಾರಣದಿಂದ ಮನೆಯಲ್ಲಿ ಯಾವುದೇ ತೊಂದರೆ ಉಂಟಾಗುವುದನ್ನು ಬಯಸುತ್ತಿರಲಿಲ್ಲ. ಇನ್ನೊಂದೆಡೆ ವ್ಯವಹಾರದಲ್ಲಿ ನಷ್ಟ ಹೆಚ್ಚುತ್ತಿತ್ತು ಮತ್ತು 3 ಸಹೋದರರ ನಡುವೆಯೂ ಕಹಿ ಬೆಳೆಯುತ್ತಿತ್ತು. ಒಂದು ರಾತ್ರಿ ಊಟದ ಮೇಜಿನ ಮೇಲೆ ಇಡೀ ಕುಟುಂಬ ಸೇರಿದ್ದಾಗ ಮೌನ ಆವರಿಸಿತ್ತು. ಕೇವಲ ಚಮಚಗಳ ಸದ್ದು ಕೇಳಿಸುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ಕಾಜಲ್ ಮಾತು ಆರಂಭಿಸಿ, ಅವಿನಾಶ್ ಕೇಳಿ, ನಾವು ಮನೆಯ ಖರ್ಚುಗಳನ್ನು ಕಡಿಮೆ ಮಾಡಬೇಕೆಂದು ನನಗೆ ಅನಿಸುತ್ತಿದೆ. ಏಕೆಂದರೆ ಕಾರ್ಖಾನೆಯ ಪರಿಸ್ಥಿತಿ ನಿಮ್ಮ ಮುಂದೆಯೇ ಇದೆ ಮತ್ತು ಈ ಮನೆಯ ನಿರ್ವಹಣಾ ವೆಚ್ಚವು ತುಂಬಾ ದುಬಾರಿಯಾಗುತ್ತಿದೆ ಎಂದಳು. ಇದಕ್ಕೆ ನೇಹಾ ತಕ್ಷಣ ದನಿಗೂಡಿಸಿ, ಹೌದು ಅಕ್ಕ ಹೇಳುತ್ತಿರುವುದು ಸರಿ, ಮತ್ತು ಹೇಗಿದ್ದರೂ ನಮ್ಮ ಮಕ್ಕಳು ಈಗ ಬೆಳೆಯುತ್ತಿದ್ದಾರೆ. ಅವರಿಗೆ ಪ್ರತ್ಯೇಕ ಕೋಣೆಗಳು ಬೇಕು ಮತ್ತು ಈ ಮನೆಯಲ್ಲಿ ಖಾಸಗಿತನ, ಪ್ರೈವಸಿ ಎಂಬುದೇ ಇಲ್ಲದಂತಾಗಿದೆ. ಯಾವಾಗಲೂ ಯಾರಾದರೂ ಅತ್ತಿಂದಿತ್ತ ತಿರುಗಾಡುತ್ತಿರುತ್ತಾರೆ ಎಂದಳು. ಅವರ ಮಾತು ಸ್ಪಷ್ಟವಾಗಿ ಶಾರದಾದೇವಿಯ ಕಡೆಗೆ ಇತ್ತು. ಅವರು ತಲೆ ತಗ್ಗಿಸಿ ಮೌನವಾಗಿ ಊಟ ಮಾಡುತ್ತಿದ್ದರು. ಶಾರದಾದೇವಿ ಅಲ್ಲಿಯೇ ನಿಂತು ಆಶ್ಚರ್ಯದಿಂದ ತಮ್ಮ ಸೊಸೆಯಂದಿರನ್ನು ನೋಡಿದರು. ಅವರು ಇದುವರೆಗೂ ತಮ್ಮ ಮುಂದೆ ಎಂದಿಗೂ ಜೋರು ದನಿಯಲ್ಲಿ ಮಾತನಾಡಿರಲಿಲ್ಲ. ಅವಿನಾಶ್ ತನ್ನ ಹೆಂಡತಿಗೆ ಕಣ್ಣು ತೋರಿಸಿದನು. ಆದರೆ ಅವಳು ಮುಂದುವರಿದು, ನೋಡಿ, ಕೇವಲ ತಾಯಿಯ ಭಾವನೆಗಳಿಂದ ಮನೆ ನಡೆಯುವುದಿಲ್ಲ. ಈಗ ಪ್ರಾಯೋಗಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಅತ್ತೆಯವರು ಈಗ ವೃದ್ಧರಾಗಿದ್ದಾರೆ. ಅವರಿಗೆ ವಿಶ್ರಾಂತಿಯ ಅವಶ್ಯಕತೆಯಿದೆ ಮತ್ತು ನಾವು ದಿನವಿಡೀ ಮನೆಯ ಕೆಲಸ ಮತ್ತು ಮಕ್ಕಳಲ್ಲಿ ವ್ಯಸ್ತರಾಗಿರುತ್ತೇವೆ. ನಾವು ಅವರನ್ನು ಸರಿಯಾಗಿ ನೋಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದಳು. ಈ ಮಾತುಗಳು ಶಾರದಾದೇವಿಯ ಎದೆಗೆ ಚುಚ್ಚಿದಂತೆ ಭಾಸವಾದವು. ಆದರೆ 3 ಗಂಡು ಮಕ್ಕಳು ಮೌನವಾಗಿದ್ದರು ಮತ್ತು ಇದೇ ಮೌನ ಶಾರದಾದೇವಿಗೆ ಅತ್ಯಂತ ದೊಡ್ಡ ನೋವಾಗಿತ್ತು. ಅವರು ಮೌನವಾಗಿ ಎದ್ದು ತಮ್ಮ ಕೋಣೆಗೆ ಹೋದರು. ಆ ರಾತ್ರಿ ಅವರು ತುಂಬಾ ಅತ್ತರು. ಅವರಿಗೆ ತಮ್ಮ ಪತಿ ಸೇಠ್ ಧರ್ಮಪಾಲ್ ಅವರ ನೆನಪು ಕಾಡಿತು. ಶಾರದಾ, ನೀನು ನೋಡು,
ನನ್ನ ಮಕ್ಕಳು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಎಂದು ಅವರು ಹೇಗೆ ಭರವಸೆ ನೀಡಿದ್ದರು ಎಂಬುದನ್ನು ನೆನಪಿಸಿಕೊಂಡರು. ಆದರೆ ಇಂದು ಆ ಭರವಸೆ ಮುರಿದುಹೋದಂತೆ ಭಾಸವಾಗುತ್ತಿತ್ತು. ಮುಂದಿನ ಕೆಲವು ದಿನಗಳಲ್ಲಿ ಮನೆಯ ವಾತಾವರಣ ಇನ್ನಷ್ಟು ಭಾರವಾಯಿತು. ಮೂವರು ಸೊಸೆಯಂದಿರು ಹೇಗಾದರೂ ಮಾಡಿ ಶಾರದಾದೇವಿಯನ್ನು ಮನೆಯಿಂದ ಹೊರಹಾಕಬೇಕೆಂದು ಗುಟ್ಟಾಗಿ ನಿರ್ಧರಿಸಿದ್ದರು. ಏಕೆಂದರೆ ಶಾರದಾದೇವಿಯವರು ಈ ಮನೆಯ ಪ್ರತಿಯೊಂದು ವಸ್ತುವಿನ ಮೇಲೂ ಹಕ್ಕು ಹೊಂದಿದ್ದಾರೆ ಮತ್ತು ಅವರ ಇರುವಿಕೆಯಲ್ಲಿ ತಾವು ಮುಕ್ತವಾಗಿ ಬದುಕಲು ಸಾಧ್ಯವಿಲ್ಲ ಎಂದು ಸೊಸೆಯಂದಿರಿಗೆ ಅನಿಸುತ್ತಿತ್ತು. ಒಂದು ದಿನ ಅಲೋಕ್ ತನ್ನ ತಾಯಿಯ ಕೋಣೆಗೆ ಬಂದು, ಅಮ್ಮ, ನಿಮಗೆ ಗೊತ್ತೇ ಇದೆ, ವ್ಯವಹಾರದ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಸಾಲ ತೀರಿಸಲು ನಾವು ಕೆಲವು ಆಸ್ತಿಯನ್ನು ಮಾರಾಟ ಮಾಡಬೇಕಾಗಬಹುದು ಎಂದನು. ಶಾರದಾದೇವಿ ಪ್ರೀತಿಯಿಂದ ಮಗನ ತಲೆಯ ಮೇಲೆ ಕೈಯಾಡಿಸಿ, ಮಗನೇ, ಇದೆಲ್ಲವೂ ನಿಮ್ಮದೇ ತಾನೇ, ಏನೂ ಬೇಕಾದರೂ ಮಾಡಿ, ಆದರೆ ಮನೆಯ ನೆಮ್ಮದಿಯನ್ನು ಹಾಳು ಮಾಡಬೇಡಿ ಎಂದರು. ಅಲೋಕ್ ಕಣ್ಣು ಕದ್ದು ನಿಂತಿದ್ದನು, ಏಕೆಂದರೆ ಅವನ ಮನಸ್ಸಿನಲ್ಲಿ ಕಪಟವಿತ್ತು. ವಾಸ್ತವವಾಗಿ ಮೂವರು ಸಹೋದರರು ಆಸ್ತಿಯನ್ನು ಹಂಚಿಕೊಂಡು ತಮ್ಮ ಪಾಲನ್ನು ಪ್ರತ್ಯೇಕಿಸಲು ನಿರ್ಧರಿಸಿದ್ದರು. ಆದರೆ ಇದಕ್ಕೆ ಅತಿದೊಡ್ಡ ಅಡೆತಡೆ ಶಾರದಾದೇವಿ ಆಗಿದ್ದರು. ಏಕೆಂದರೆ ಕಾನೂನುಬದ್ಧವಾಗಿ ಮತ್ತು ನೈತಿಕವಾಗಿ ಅವರು ಈ ಮನೆಯ ಒಡತಿಯಾಗಿದ್ದರು ಮತ್ತು ಮಕ್ಕಳು ತಾಯಿಯನ್ನು ಮನೆಯಿಂದ ಹೊರಹಾಕಿದ ಕೆಟ್ಟ ಹೆಸರನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳಲು ಬಯಸುತ್ತಿರಲಿಲ್ಲ. ಆದ್ದರಿಂದ ಅವರು ಒಂದು ನೀಚ ಯೋಜನೆಯನ್ನು ರೂಪಿಸಿದರು. ಅದರ ಸುಳಿವು ಕೂಡ ಶಾರದಾದೇವಿಗೆ ಸಿಗದಂತೆ ನೋಡಿಕೊಂಡರು. ವ್ಯವಹಾರದ ನಷ್ಟ ವಾಸ್ತವವಾಗಿ ಅವರು ತೋರಿಸುತ್ತಿರುವಷ್ಟು ಇರಲಿಲ್ಲ. ಇದು ಕೇವಲ ತಾಯಿಯನ್ನು ಹೊರೆ ಎಂದು ಸಾಬೀತುಪಡಿಸಲು ಒಂದು ನೆಪವಾಗಿತ್ತು. ಸೊಸೆಯಂದಿರು ಪ್ರತಿದಿನ ರಾತ್ರಿ ತಮ್ಮ ಗಂಡಂದಿರ ಕಿವಿ ತುಂಬುತ್ತಿದ್ದರು. ಅತ್ತೆಯವರಿಂದ ನಮ್ಮ ಮಕ್ಕಳ ಆರೋಗ್ಯ ಹಾಳಾಗುತ್ತಿದೆ, ಅವರಿಗೆ ದಿನವಿಡೀ ಕೆಮ್ಮು ಇರುತ್ತದೆ ಅಥವಾ ಹಳೆಯ ವಿಷಯಗಳನ್ನು ತೆಗೆದುಕೊಂಡು ಕೂರುತ್ತಾರೆ, ನಮಗಂತೂ ಬದುಕುವುದು ಕಷ್ಟವಾಗಿದೆ ಎಂದು ದೂರುತ್ತಿದ್ದರು. ಕಿರಿಯವಳಾದ ರೀಮಾ ಅಂತೂ, ಸೌರಭ್, ಅತ್ತೆ ಇಲ್ಲೇ ಇದ್ದರೆ ನಾನು ನನ್ನ ತವರು ಮನೆಗೆ ಹೋಗುತ್ತೇನೆ, ಏಕೆಂದರೆ ಈಗ ನನ್ನಿಂದ ಅವರ ಆರೈಕೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟಳು. ವಾಸ್ತವವಾಗಿ ಶಾರದಾದೇವಿ ತಮ್ಮ ಎಲ್ಲಾ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಿದ್ದರು ಮತ್ತು ಎಂದಿಗೂ ಯಾವ ಸೊಸೆಗೂ ಒಂದು ಲೋಟ ನೀರನ್ನು ಸಹ ಕೇಳಿರಲಿಲ್ಲ. ಆದರೆ ದ್ವೇಷದ ಬೆಂಕಿ ಎಲ್ಲರನ್ನೂ ಕುರುಡಾಗಿಸಿತ್ತು. ಅಂತಿಮವಾಗಿ ಆ ದೌರ್ಭಾಗ್ಯದ ದಿನವೂ ಬಂದೇ ಬಿಟ್ಟಿತು. ಅಂದು ಮಕ್ಕಳು ತಮ್ಮ ತಾಯಿಯೊಂದಿಗೆ ಮಾತನಾಡಲು ನಿರ್ಧರಿಸಿದರು. ಅದು ಸಂಜೆಯ ಸಮಯವಾಗಿತ್ತು. ಶಾರದಾದೇವಿ ತಮ್ಮ ಕೋಣೆಯ ಕಿಟಕಿಯಿಂದ ಹೊರಗೆ ಲಾನ್ನಲ್ಲಿ ಬಿದ್ದಿದ್ದ ಗುಲ್ಮೊಹರ್ ಎಲೆಗಳನ್ನು ನೋಡುತ್ತಿದ್ದರು. ಅವುಗಳು ತಮ್ಮದೇ ಆದ ಹರಿದು ಹಂಚಿಹೋದ ಜೀವನವನ್ನು ವಿವರಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಆಗ ಮೂವರು ಮಕ್ಕಳು ಕೋಣೆಗೆ ಪ್ರವೇಶಿಸಿದರು. ಅವರ ಮುಖದಲ್ಲಿ ವಿಚಿತ್ರವಾದ ಗಂಭೀರತೆ ಇತ್ತು, ಆದರೆ ಯಾವುದೇ ಸಹಾನುಭೂತಿ ಇರಲಿಲ್ಲ. ಅವಿನಾಶ್ ಮಾತು ಆರಂಭಿಸಿ, ಅಮ್ಮ, ನಾವು ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದನು. ಶಾರದಾದೇವಿ ಮುಗುಳ್ನಕ್ಕೂ ಅವರನ್ನು ಕೂರಲು ಸನ್ನೆ ಮಾಡಿ, ಹೇಳಿ ಮಕ್ಕಳೇ, ಏನು ವಿಷಯ ಎಂದರು. ಸೌರಭ್ ಮತ್ತು ಅಲೋಕ್ ತಲೆ ತಗ್ಗಿಸಿದರು. ಆದರೆ ಅವಿನಾಶ್ ಧೈರ್ಯ ತಂದುಕೊಂಡು, ಅಮ್ಮ, ನಾವು ಮೂವರು ಸಹೋದರರು ಬೆಳಿಗ್ಗೆ ಹೊರಟು ತಡರಾತ್ರಿ ಹಿಂದಿರುಗುತ್ತೇವೆ ಎಂಬುದು ನಿಮಗೆ ತಿಳಿದಿದೆ. ವ್ಯವಹಾರದ ಚಿಂತೆಗಳು ಬೇರೆಯೇ ಇವೆ ಮತ್ತು ಮನೆಯಲ್ಲಿ ನಿಮ್ಮನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲ ಎಂದನು. ಕಾಜಲ್, ನೇಹಾ ಮತ್ತು ರೀಮಾ ಕೂಡ ಮಕ್ಕಳು ಮತ್ತು ಮನೆಯ ಜವಾಬ್ದಾರಿಗಳಲ್ಲಿ ಎಷ್ಟರ ಮಟ್ಟಿಗೆ ಸಿಲುಕಿಕೊಂಡಿದ್ದಾರೆಂದರೆ ಅವರು ನಿಮ್ಮ ಔಷಧಿ ಮತ್ತು ವಿಶ್ರಾಂತಿಯ ಬಗ್ಗೆ ನೀವು ಅರ್ಹರಾಗಿರುವಷ್ಟು ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ. ಈ ಇಳಿ ವಯಸ್ಸಿನಲ್ಲಿ ನಿಮಗೆ ಯಾವುದೇ ತೊಂದರೆಯಾಗಬಾರದು ಎಂಬುದು ನಮ್ಮ ಆಸೆ ಎಂದು ಅವಿನಾಶ್ ಹೇಳಿದನು. ಶಾರದಾದೇವಿಯ ಎದೆ ಝಲ್ಲೆಂದಿತು. ವಿಷಯ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದು ಅವರಿಗೆ ಅರ್ಥವಾಯಿತು. ಆದರೆ ಅವರು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡು ನಡುಗುವ ದನಿಯಲ್ಲಿ, ಹಾಗಾದರೆ ನೀವು ಏನು ಬಯಸುತ್ತೀರಿ ಮಗನೇ ಎಂದು ಕೇಳಿದರು. ಅವಿನಾಶ್ ವಿಷಯವನ್ನು ತಿರುಗಿಸುತ್ತಾ, ಅಮ್ಮ, ನಾವು ಸ್ವಲ್ಪ ಸಮಯದವರೆಗೆ ನಿಮ್ಮನ್ನು ಒಂದು ಉತ್ತಮ ಕೇಂದ್ರಕ್ಕೆ ವರ್ಗಾಯಿಸಲು ಯೋಚಿಸಿದ್ದೇವೆ. ಅದನ್ನು ಜನರು ವೃದ್ಧಾಶ್ರಮ ಎಂದು ಕರೆಯುತ್ತಾರೆ, ಆದರೆ ಅದು ವಾಸ್ತವವಾಗಿ ಪಂಚತಾರಾ ಹೋಟೆಲ್ನಂತಹ ಸ್ಥಳವಾಗಿದೆ. ಅಲ್ಲಿ ಎಲ್ಲ ಸಮಯದಲ್ಲೂ ವೈದ್ಯರು ಮತ್ತು ನರ್ಸ್ಗಳು ಇರುತ್ತಾರೆ. ನಿಮ್ಮ ವಯಸ್ಸಿನ ಅನೇಕ ಮಹಿಳೆಯರು ಅಲ್ಲಿರುತ್ತಾರೆ. ಅವರೊಂದಿಗೆ ನಿಮಗೆ ಕಾಲ ಕಳೆಯಲು ಚೆನ್ನಾಗಿರುತ್ತದೆ. ನಾವು ಪ್ರತಿದಿನ ನಿಮ್ಮನ್ನು ಭೇಟಿಯಾಗಲು ಬರುತ್ತೇವೆ ಮತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಮನೆಯ ವಾತಾವರಣ ಸರಿಯಾದ ತಕ್ಷಣ ನಾವು ನಿಮ್ಮನ್ನು ಮರಳಿ ಕರೆತರುತ್ತೇವೆ. ಇದು ಕೇವಲ ಕೆಲವು ತಿಂಗಳುಗಳ ವಿಷಯವಷ್ಟೇ. ಅಮ್ಮ, ದಯವಿಟ್ಟು ನಮ್ಮ ಅಸಹಾಯಕತೆಯನ್ನು ಅರ್ಥಮಾಡಿಕೊಳ್ಳಿ ಎಂದನು. ಶಾರದಾದೇವಿ ಖಾಲಿ ಕಣ್ಣುಗಳಿಂದ ತಮ್ಮ ಆ ಮೂವರು ಮಕ್ಕಳನ್ನು ನೋಡಿದರು. ಯಾರನ್ನು ಅವರು ರಾತ್ರಿ ನಿದ್ದೆಗೆಟ್ಟು ಬೆಳೆಸಿದ್ದರೋ, ಯಾರಿಗಾಗಿ ತಮ್ಮ ಯೌವನವನ್ನು ತ್ಯಾಗ ಮಾಡಿದ್ದರೋ ಮತ್ತು ಯಾರಿಗೆ ಸಣ್ಣ ಮುಳ್ಳು ಚುಚ್ಚಿದರೋ ಅವರ ಜೀವ ಬಾಯಿಗೆ ಬರುತ್ತಿತ್ತೋ, ಇಂದು ಅದೇ ಮಕ್ಕಳು ಅವರನ್ನು ಮನೆಯಿಂದ ಹೊರಹಾಕಲು ಎಷ್ಟು ಸುಂದರವಾದ ಪದಗಳನ್ನು ಬಳಸುತ್ತಿದ್ದರು. ಅವರ ಒಳಗೆ ಏನೋ ಮುರಿದು ಹೋಗಿತ್ತು.
ಮಕ್ಕಳ ಮೇಲಿನ ನಂಬಿಕೆಯ ಆಸರೆಯಲ್ಲೇ ಬದುಕುವ ಆ ಕೊನೆಯ ಆಸೆ ಕಮರಿ ಹೋಗಿತ್ತು. ಶಾರದಾದೇವಿಯ ಮುಂದೆ 2 ದಾರಿಗಳಿದ್ದವು. ಒಂದು, ಅವರು ಜೋರಾಗಿ ಕಿರುಚಾಡಿ ಮಕ್ಕಳಿಗೆ ಅವರ ಕರ್ತವ್ಯವನ್ನು ನೆನಪಿಸುವುದು, ಅಥವಾ ತಮ್ಮ ತಾಯ್ತನದ ಗೌರವವನ್ನು ಕಾಪಾಡಿಕೊಳ್ಳುತ್ತಾ ಮಕ್ಕಳ ಖುಷಿಗಾಗಿ ಮೌನವಾಗಿ ತಮ್ಮ ಮರಣದ ನಿರ್ಧಾರಕ್ಕೆ ಸಹಿ ಹಾಕುವುದು. ಅವರು 2ನೇ ದಾರಿಯನ್ನು ಆರಿಸಿಕೊಂಡರು, ಏಕೆಂದರೆ ಅವರು ತಾಯಿಯಾಗಿದ್ದರು ಮತ್ತು ತಾಯಿ ಎಂದಿಗೂ ತನ್ನ ಮಕ್ಕಳನ್ನು ಅವಮಾನಿತರಾಗಿ ಅಥವಾ ತೊಂದರೆಯಲ್ಲಿ ನೋಡಲಾರಳು. ಇದಕ್ಕಾಗಿ ಅವಳು ತನ್ನ ಹೃದಯವನ್ನೇ ಕಿತ್ತುಕೊಡಬೇಕಾದರೂ ಸಿದ್ಧಳಾಗಿರುತ್ತಾಳೆ. ಶಾರದಾದೇವಿ ದೀರ್ಘವಾಗಿ ಉಸಿರಾಡಿ ತಮ್ಮ ಕಣ್ಣೀರು ಕೆನ್ನೆಗೆ ಇಳಿಯದಂತೆ ತಡೆದರು. ನಂತರ ಅತ್ಯಂತ ಮೃದುವಾದ ದನಿಯಲ್ಲಿ ಹೇಳಿದರು, ನನ್ನ ಖುಷಿ ಮತ್ತು ನನ್ನ ನೆಮ್ಮದಿ ನಿಮಗೆ ಇದರಲ್ಲೇ ಕಾಣುವುದಾದರೆ ನನಗೆ ಒಪ್ಪಿಗೆ ಇದೆ. ನೀವು ಎಲ್ಲಿ ಸುಖವಾಗಿರುತ್ತೀರೋ ನಾನು ಅಲ್ಲಿಗೆ ಹೋಗುತ್ತೇನೆ. 3 ಮಕ್ಕಳ ಮುಖದಲ್ಲಿ ಇದ್ದಕ್ಕಿದ್ದಂತೆ ಶಾಂತಿ ಮತ್ತು ನಿರಾಳತೆ ಮೂಡಿತು. ಅವರ ತಲೆಯ ಮೇಲಿಂದ ಯಾವುದೋ ದೊಡ್ಡ ಭಾರ ಇಳಿದಂತೆ ಆಯಿತು. ಅವರು ಭಾರವನ್ನಲ್ಲ, ಬದಲಿಗೆ ಬಿಸಿಲಿನಿಂದ ಅವರನ್ನು ರಕ್ಷಿಸುತ್ತಿದ್ದ ಛಾವಣಿಯನ್ನೇ ತೆಗೆದುಹಾಕುತ್ತಿದ್ದಾರೆ ಎಂಬುದನ್ನು ಅವರು ಮರೆತಿದ್ದರು. ಅಲೋಕ್ ತಕ್ಷಣ, ಧನ್ಯವಾದಗಳು ಅಮ್ಮ, ನೀವು ತುಂಬಾ ಒಳ್ಳೆಯವರು. ಅಲ್ಲಿ ನಿಮಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ನಾವು ಭರವಸೆ ನೀಡುತ್ತೇವೆ. ನಾಳೆಯೇ ನಾವು ನಿಮ್ಮನ್ನು ಅಲ್ಲಿಗೆ ಬಿಟ್ಟು ಬರುತ್ತೇವೆ ಮತ್ತು ಎಲ್ಲಾ ಉತ್ತಮ ವ್ಯವಸ್ಥೆ ಮಾಡುತ್ತೇವೆ ಎಂದನು. ಮಕ್ಕಳು ಕೋಣೆಯಿಂದ ಹೊರಟು ಹೋದರು. ಆದರೆ ಶಾರದಾದೇವಿ ಕಲ್ಲಾಗಿ ಕುಳಿತಿದ್ದರು. ಅವರ ಕಣ್ಣ ಮುಂದೆ ಭೂತಕಾಲದ ಚಿತ್ರಗಳು ತೇಲಲಾರಂಭಿಸಿದವು. ಇವರು ಚಿಕ್ಕವರಾಗಿದ್ದಾಗ ಹೇಗೆ ಅಮ್ಮನನ್ನು ತಬ್ಬಿಕೊಂಡು ಮಲಗುತ್ತಿದ್ದರು, ಯಾರಿಗಾದರೂ ಜ್ವರ ಬಂದರೆ ಅಮ್ಮ ಹೇಗೆ ಇಡೀ ರಾತ್ರಿ ಎಚ್ಚರವಾಗಿರುತ್ತಿದ್ದರು, ಸೌರಭ್ ಮೊದಲ ಬಾರಿಗೆ ನಡೆಯಲು ಕಲಿತಾಗ ತಾನು ಎಷ್ಟು ಸಂತೋಷಪಟ್ಟಿದ್ದೆ. ಇಂದು ಆ ಎಲ್ಲಾ ನೆನಪುಗಳು ತಮ್ಮನ್ನು ಅಣಕಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ರಾತ್ರಿಯ ಕೊನೆಯ ಪ್ರಹರವಾಗಿತ್ತು. ಶಾರದಾದೇವಿ ಸಾಮಾನುಗಳನ್ನು ಕಟ್ಟುತ್ತಿದ್ದರು. ಅವರು ತಮ್ಮ ಬಟ್ಟೆಗಳ ಜೊತೆಗೆ ಕೆಲವು ಆಭರಣಗಳು, ಧರ್ಮಪಾಲ್ ಅವರ ಭಾವಚಿತ್ರ ಮತ್ತು ಕೆಲವು ಹಳೆಯ ನೆನಪಿನ ವಸ್ತುಗಳನ್ನು ಇಟ್ಟುಕೊಂಡರು. ಬಹುಶಃ ತಾನು ಇನ್ನು ಮುಂದೆ ಎಂದಿಗೂ ಈ ಮನೆಗೆ ಹಿಂತಿರುಗಿ ಬರುವುದಿಲ್ಲ ಎಂದು ಅವರಿಗೆ ತಿಳಿದಿತ್ತು. ತಮ್ಮ ಪ್ರೀತಿಯಿಂದ ಪ್ರತಿಯೊಂದು ಇಟ್ಟಿಗೆಯನ್ನು ಜೋಡಿಸಿ ಕಟ್ಟಿದ ಈ ಮನೆ ಈಗ ಅವರಿಗೆ ಪರಕೀಯವಾಗಿತ್ತು. ಮರುದಿನ ಬೆಳಿಗ್ಗೆ ಮನೆಯಲ್ಲಿ ವಿಚಿತ್ರವಾದ ಗಡಿಬಿಡಿ ಇತ್ತು. ಸೊಸೆಯಂದಿರು ಮೇಲ್ನೋಟಕ್ಕೆ ಬೇಸರಗೊಂಡಂತೆ ನಟಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರ ಕಣ್ಣುಗಳಲ್ಲಿ ಅಡಗಿದ್ದ ಸಂತೋಷ ಶಾರದಾದೇವಿಗೆ ತಿಳಿಯದ ವಿಷಯವೇನಲ್ಲ. ಕಾರು ಸಿದ್ಧವಾಗಿತ್ತು. ಅವಿನಾಶ್ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತಿದ್ದನು ಮತ್ತು ಉಳಿದ 2 ಸಹೋದರರು ಹಿಂದಿನ ಸೀಟಿನಲ್ಲಿ ಕುಳಿತರು. ಶಾರದಾದೇವಿ ಕೊನೆಯ ಬಾರಿಗೆ ತಮ್ಮ ಮನೆಯ ಕಡೆಗೆ ನೋಡಿದರು. ತಮ್ಮ ಪತಿಯೊಂದಿಗೆ ಚಹಾ ಕುಡಿಯುತ್ತಾ ಕುಳಿತುಕೊಳ್ಳುತ್ತಿದ್ದ ಆ ಜಗುಲಿಯನ್ನು ನೋಡಿದರು. ತಮ್ಮ ಕೈಯಾರೆ ಬೆಳೆಸಿದ ಆ ತೋಟವನ್ನು ನೋಡಿದರು ಮತ್ತು ನಂತರ ಒದ್ದೆಯಾದ ಕಣ್ಣುಗಳೊಂದಿಗೆ ಕಾರಿನಲ್ಲಿ ಕುಳಿತರು. ಪ್ರಯಾಣ ಮೌನದಲ್ಲಿ ಸಾಗಿತು. ಯಾರೂ ಮಾತನಾಡುವ ಧೈರ್ಯ ಮಾಡಲಿಲ್ಲ. ಬಹುಶಃ ಅಂತರಾತ್ಮದ ಸಣ್ಣ ಚುಚ್ಚುವಿಕೆ ಅವರನ್ನು ಮಾತನಾಡುವುದರಿಂದ ತಡೆಯುತ್ತಿತ್ತು. ನಗರದಿಂದ ದೂರವಿರುವ ಒಂದು ಸಣ್ಣ ಪಟ್ಟಣದಲ್ಲಿ ಸುಕೂನ್ ವೃದ್ಧಾಶ್ರಮ ಎಂದು ಬರೆದಿದ್ದ ಕಟ್ಟಡದ ಮುಂದೆ ಕಾರು ನಿಂತಿತು. ಈ ಹೆಸರೇ ಎಷ್ಟು ವ್ಯಂಗ್ಯವಾಗಿತ್ತು. ಸ್ವಂತ ಜನರಿಂದ ದೂರವಿದ್ದು ಎಂತಹ ನೆಮ್ಮದಿ, ಸುಕೂನ್ ಸಿಗಲು ಸಾಧ್ಯ? ಅಲ್ಲಿನ ಮೇಲ್ವಿಚಾರಕರು ಕಾಗದ ಪತ್ರಗಳ ಕೆಲಸವನ್ನು ಪೂರ್ಣಗೊಳಿಸಿದರು. ಶಾರದಾದೇವಿ ಮೌನವಾಗಿ ಪ್ರತಿ ಕಾಗದದ ಮೇಲೂ ಹೆಬ್ಬೆಟ್ಟು ಒತ್ತಿದರು, ಏಕೆಂದರೆ ಅವರು ತಮ್ಮ ಮಕ್ಕಳ ಮುಂದೆ ತಮಾಷೆಯ ವಸ್ತುವಾಗಲು ಬಯಸಲಿಲ್ಲ. ಮೇಲ್ವಿಚಾರಕರು ಅವರಿಗೆ ಅವರ ಕೋಣೆಯನ್ನು ತೋರಿಸಿದರು. ಅದು ಸ್ವಚ್ಛವಾಗಿತ್ತು, ಆದರೆ ಅದರಲ್ಲಿ ತಮ್ಮ ಮನೆಯ ಗೋಡೆಗಳಲ್ಲಿ ನೆಲೆಸಿದ್ದ ಆ ಆಪ್ತತೆ ಇರಲಿಲ್ಲ. 3 ಮಕ್ಕಳು ಅವರನ್ನು ಅಲ್ಲಿ ಬಿಟ್ಟು ಹೋಗುವಾಗ ಶಾರದಾದೇವಿ ಅವಿನಾಶ್ನ ಕೈಯನ್ನು ಹಿಡಿದರು. ಅವರ ತುಟಿಗಳು ನಡುಗುತ್ತಿದ್ದವು. ಬಹುಶಃ ನನ್ನನ್ನು ಬಿಟ್ಟು ಹೋಗಬೇಡಿ, ನನಗೆ ಈ ಒಂಟಿತನದಿಂದ ಭಯವಾಗುತ್ತದೆ ಎಂದು ಹೇಳಲು ಅವರು ಬಯಸುತ್ತಿದ್ದರು. ಆದರೆ ಅವರು ಕೇವಲ ಇಷ್ಟೇ ಹೇಳಿದರು, ನಿನ್ನ ಮತ್ತು ನಿನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೋ ಮತ್ತು ಪರಸ್ಪರ ಜಗಳವಾಡಬೇಡಿ. ಎಲ್ಲರೂ ಒಂದಾಗಿರಿ. ಅವಿನಾಶ್ ತರಾತುರಿಯಲ್ಲಿ ಕೈಬಿಡಿಸಿಕೊಂಡು, ಅಮ್ಮ ಚಿಂತಿಸಬೇಡಿ, ನಾವು ಬರುತ್ತಿರುತ್ತೇವೆ ಎಂದು ಹೇಳಿದನು. ನಂತರ ಆ 3 ಅಲ್ಲಿಂದ ಓಡಿಹೋಗುವವರಂತೆ ವೇಗವಾಗಿ ಹೊರನಡೆದರು. ಕಾರು ಕಣ್ಣಿನಿಂದ ಮರೆಯಾಗುವವರೆಗೂ ಶಾರದಾದೇವಿ ಬಾಗಿಲಲ್ಲಿ ನಿಂತು ಅವರನ್ನು ನೋಡುತ್ತಲೇ ಇದ್ದರು. ನಂತರ ಅವರು ಅಲ್ಲೇ ಹೊಸ್ತಿಲಲ್ಲಿ ಕುಳಿತರು ಮತ್ತು ನಿನ್ನೆಯಿಂದ ತಡೆಹಿಡಿದಿದ್ದ ಕಣ್ಣೀರಿನ ಪ್ರವಾಹ ಅವರ ಕಣ್ಣುಗಳಿಂದ ಉಕ್ಕಿ ಹರಿಯಿತು. ಅವರು ಸಂಪೂರ್ಣವಾಗಿ ಒಂಟಿ ಮತ್ತು ಅನಾಥವಾಗಿದ್ದರು. ಅವರ 3 ಯುವ ಗಂಡುಮಕ್ಕಳು ಬದುಕಿದ್ದರೂ ಸಹ ವೃದ್ಧಾಶ್ರಮದಲ್ಲಿ ಹಗಲು ಮತ್ತು ರಾತ್ರಿಗಳು ಒಬ್ಬ ಕೈದಿಯಂತೆ ಕಳೆಯಲಾರಂಭಿಸಿದವು. ಅಲ್ಲಿ ಇನ್ನೂ ಅನೇಕ ತಾಯಂದಿರಿದ್ದರೂ ಅವರ ಕಥೆಗಳು ಶಾರದಾದೇವಿಯ ಕಥೆಯನ್ನೇ ಹೋಲುತ್ತಿದ್ದವು. ಎಲ್ಲರ ಕಣ್ಣುಗಳಲ್ಲಿ ನಿರೀಕ್ಷೆಯಿತ್ತು. ಯಾರಾದರೂ ಬರಬಹುದೇನೋ ಎಂದು ಎಲ್ಲರೂ ಬಾಗಿಲ ಕಡೆಗೆ ನೋಡುತ್ತಿದ್ದರು. ನಿಧಾನವಾಗಿ ಶಾರದಾದೇವಿ ಕೂಡ ಅವರಲ್ಲಿ ಒಬ್ಬರಾದರು.
ಅವರು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ತಯಾರಾಗಿ ಗೇಟ್ ಬಳಿ ಹೋಗಿ ಕುಳಿತುಕೊಳ್ಳುತ್ತಿದ್ದರು. ಇಂದಾದರೂ ಅವಿನಾಶ್, ಅಲೋಕ್ ಅಥವಾ ಸೌರಭ್ ತಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ ಎಂದು. ಆದರೆ ದಿನಗಳು ವಾರಗಳಾಗಿ ಮತ್ತು ವಾರಗಳು ತಿಂಗಳುಗಳಾಗಿ ಬದಲಾದವು. ಯಾರೂ ಬರಲಿಲ್ಲ. ಆರಂಭದಲ್ಲಿ ಒಂದೆರಡು ಫೋನ್ ಕರೆಗಳು ಬರುತ್ತಿದ್ದವು. ನಂತರ ಅವು ಕೂಡ ನಿಂತು ಹೋದವು. ಅಮ್ಮ ಅಲ್ಲಿ ಸಂತೋಷವಾಗಿದ್ದಾರೆ ಮತ್ತು ಮನೆಯ ಪರಿಸ್ಥಿತಿಯೂ ಸುಧಾರಿಸುತ್ತಿದೆ ಎಂದು ಸೊಸೆಯಂದಿರು ಗಂಡಂದಿರಿಗೆ ನಂಬಿಸಿದರು. ಆದ್ದರಿಂದ ಈಗ ಅವರನ್ನು ತೊಂದರೆಪಡಿಸಬಾರದು ಎಂದು ಹೇಳಿಕೊಟ್ಟರು. ಇತ್ತ ಮನೆಯಲ್ಲಿ ಶಾರದಾದೇವಿ ಹೋದ ನಂತರ ಹಬ್ಬದ ವಾತಾವರಣದಂತಿತ್ತು. ಮೂವರು ಸಹೋದರರು ತಕ್ಷಣವೇ ಆಸ್ತಿಯನ್ನು ಹಂಚಿಕೊಳ್ಳುವ ಕೆಲಸವನ್ನು ಪ್ರಾರಂಭಿಸಿದರು. ಮನೆಯನ್ನು 3 ಭಾಗಗಳಾಗಿ ಮಾಡಲಾಯಿತು. ಮಧ್ಯದಲ್ಲಿ ಗೋಡೆಗಳನ್ನು ಕಟ್ಟಲಾಯಿತು. ಎಲ್ಲರನ್ನೂ ಒಂದಾಗಿ ಸೇರಿಸುತ್ತಿದ್ದ ದೊಡ್ಡ ಹಾಲ್ ಈಗ ಸಂಪೂರ್ಣವಾಗಿ ವಿಭಜನೆಯಾಗಿತ್ತು. ಕಾರ್ಖಾನೆಯನ್ನು ಪಾಲು ಮಾಡಲಾಯಿತು. ಆದರೆ ಪ್ರಕೃತಿ ಇದೆಲ್ಲವನ್ನೂ ಮೌನವಾಗಿ ನೋಡುತ್ತಿತ್ತು ಮತ್ತು ಕಾಲಚಕ್ರ ತನ್ನ ಪ್ರಭಾವವನ್ನು ತೋರಿಸಲು ಪ್ರಾರಂಭಿಸಿತು. ವಿಭಜನೆಯ ನಂತರ ಐಶ್ವರ್ಯ ಅಥವಾ ಏಳಿಗೆ ಸಂಪೂರ್ಣವಾಗಿ ಮಾಯವಾಯಿತು. ಸಹೋದರರಲ್ಲಿ ವ್ಯಾಪಾರ ದ್ವೇಷ ಪ್ರಾರಂಭವಾಯಿತು. ನಿನ್ನೆಯವರೆಗೂ ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಿದ್ದವರು ಈಗ ಒಬ್ಬರಿಗೊಬ್ಬರು ಶತ್ರುಗಳಾಗಿದ್ದರು. ಕಾಜಲ್, ನೇಹಾ ಮತ್ತು ರೀಮಾ ಕೂಡ ಈಗ ಒಬ್ಬರ ಮುಖವನ್ನೊಬ್ಬರು ನೋಡಲು ಇಷ್ಟಪಡುತ್ತಿರಲಿಲ್ಲ. ಶಾರದಾದೇವಿಯವರ ಕಾರಣದಿಂದ ನೆಲೆಸಿದ್ದ ಮನೆಯ ಶಾಂತಿ ಈಗ ಸಂಪೂರ್ಣವಾಗಿ ನಾಶವಾಗಿತ್ತು. ಆದರೆ ಇನ್ನೂ ಯಾರಿಗೂ ತಮ್ಮ ತಪ್ಪಿನ ಅರಿವಾಗಿರಲಿಲ್ಲ. ಇದೆಲ್ಲವೂ ವ್ಯಾಪಾರದಲ್ಲಿನ ಏರಿಳಿತಗಳು ಎಂದು ಅವರು ಭಾವಿಸಿದ್ದರು. 6 ತಿಂಗಳು ಕಳೆದು ಹೋದವು. ಶಾರದಾದೇವಿ ಈಗ ಹಾಸಿಗೆ ಹಿಡಿದಿದ್ದರು ಮತ್ತು ಅವರ ಆರೋಗ್ಯ ವೇಗವಾಗಿ ಹದಗೆಡುತ್ತಿತ್ತು. ಅವರಿಗೆ ಯಾವುದೇ ಕಾಯಿಲೆ ಇಲ್ಲ, ಕೇವಲ ಒಳಗಿನ ದುಃಖ ಅವರನ್ನು ತಿನ್ನುತ್ತಿದೆ ಎಂದು ವೈದ್ಯರು ಹೇಳುತ್ತಿದ್ದರು. ಅವರು ಮಾತನಾಡುವುದನ್ನೂ ಬಿಟ್ಟಿದ್ದರು. ಸುಮ್ಮನೆ ಮೌನವಾಗಿ ಮಲಗಿ ಛಾವಣಿಯನ್ನು ನೋಡುತ್ತಿರುತ್ತಿದ್ದರು. ಇನ್ನೊಂದೆಡೆ ಅವಿನಾಶ್ಗೆ ಹಠಾತ್ತನೆ ಕಾನೂನು ತೊಡಕೊಂದು ಎದುರಾಯಿತು. ಇದಕ್ಕಾಗಿ ಅವನಿಗೆ ತನ್ನ ತಾಯಿಯ ಸಹಿಯ ತುರ್ತು ಅಗತ್ಯವಿತ್ತು. ಹಳೆಯ ಆಸ್ತಿಪತ್ರಗಳಲ್ಲಿ ಕೆಲವು ಸಮಸ್ಯೆಗಳಿವೆ. ಶಾರದಾದೇವಿಯವರ ಸಹಿ ಇಲ್ಲದೆ ಅದು ಬಗೆಹರಿಯುವುದಿಲ್ಲ, ಇಲ್ಲದಿದ್ದರೆ ದೊಡ್ಡ ನಷ್ಟವಾಗುತ್ತದೆ ಎಂದು ವಕೀಲರು ತಿಳಿಸಿದರು. ಈ ನೆಪದಲ್ಲಿ ಅಮ್ಮನನ್ನು ಭೇಟಿಯಾದಂತಾಗುತ್ತದೆ ಮತ್ತು ಕೆಲಸವೂ ಆಗುತ್ತದೆ ಎಂದು ಅವಿನಾಶ್ ಯೋಚಿಸಿದನು. ಅವನು ತನ್ನ ಸಹೋದರರಿಗೆ ಹೇಳದೆ ಒಂಟಿಯಾಗಿಯೇ ವೃದ್ಧಾಶ್ರಮದ ಕಡೆಗೆ ಹೊರಟನು. ದಾರಿಯಲ್ಲಿ ಹೋಗುವಾಗ ಅಮ್ಮನಿಗೆ ಯಾವ ಮುಖ ತೋರಿಸಲಿ ಎಂದು ಯೋಚಿಸುತ್ತಿದ್ದನು. ಆದರೆ ಅವನ ಸ್ವಾರ್ಥ ಅವನ ಮೇಲೆ ಪ್ರಾಬಲ್ಯ ಸಾಧಿಸಿತ್ತು. ಸ್ವಲ್ಪ ಸಿಹಿ ತೆಗೆದುಕೊಂಡು ಹೋಗೋಣ, ಅಮ್ಮ ಖುಷಿಯಾಗುತ್ತಾರೆ ಎಂದುಕೊಂಡನು. ಅವನು ವೃದ್ಧಾಶ್ರಮವನ್ನು ತಲುಪಿದಾಗ ಅಲ್ಲಿನ ವಾತಾವರಣ ವಿಚಿತ್ರವಾದ ಶೋಕದಿಂದ ತುಂಬಿದಂತಿತ್ತು. ಅವನು ರಿಸೆಪ್ಷನ್ಗೆ ಹೋಗಿ ತನ್ನ ತಾಯಿಯ ಬಗ್ಗೆ ಕೇಳಿದನು. ಇನ್ಚಾರ್ಜ್ ಅವನನ್ನು ವಿಚಿತ್ರವಾಗಿ ನೋಡಿ, ನೀವು ತುಂಬಾ ತಡವಾಗಿ ಬಂದಿದ್ದೀರಿ ಎಂದರು. ಅವಿನಾಶ್ ಮುಜುಗರದಿಂದ, ವಾಸ್ತವವಾಗಿ ನಾನು ತುಂಬಾ ಬ್ಯೂಸಿಯಾಗಿದ್ದೆ. ನನಗೆ ಶಾರದಾದೇವಿಯವರ ಕೋಣೆಗೆ ಹೋಗಬೇಕು ಎಂದನು. ಇನ್ಚಾರ್ಜ್ ದೀರ್ಘ ಉಸಿರು ಬಿಟ್ಟು ಕೋಣೆ ಸಂಖ್ಯೆ 12 ಎಂದರು. ಅವಿನಾಶ್ ಪೂರ್ತಿ ಮಾತು ಕೇಳದೆ ವೇಗವಾಗಿ ನಡೆದನು. ಅವನ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಒಂದು ವಿಚಿತ್ರ ಭಯ ಅವನನ್ನು ಆವರಿಸಿತ್ತು. ಅವನು ಕೋಣೆಯ ಬಾಗಿಲ ಬಳಿ ತಲುಪಿದಾಗ ಬಾಗಿಲು ತೆರೆದಿತ್ತು. ಆದರೆ ಒಳಗಿನ ದೃಶ್ಯ ಕಂಡು ಅವನ ಹೆಜ್ಜೆಗಳು ಅಲ್ಲಿಯೇ ಮರಗಟ್ಟಿದವು. ಕೋಣೆ ಖಾಲಿಯಾಗಿತ್ತು. ಹಾಸಿಗೆಯ ಮೇಲೆ ಶುಭ್ರವಾದ ಬೆಡ್ಶೀಟ್ ಹಾಸಲಾಗಿತ್ತು ಮತ್ತು ಅದರ ಮೇಲೆ ಒಂದು ಬಿಳಿ ಲಕೋಟೆಯ ಮೇಲೆ ಶಾರದಾದೇವಿಯವರ ಫೋಟೋ ಇತ್ತು. ಅಲ್ಲಿ ಯಾರೂ ಇರಲಿಲ್ಲ. ಅವಿನಾಶ್ ಗಂಟಲಲ್ಲಿ ಮುಳ್ಳು ಚುಚ್ಚಿದಂತಾಯಿತು. ಅವನು ತಿರುಗಿ ನರ್ಸ್ಗೆ ಕರೆದಾಗ ಒಬ್ಬ ವಯಸ್ಸಾದ ಆಯಾ ಅಲ್ಲಿಗೆ ಬಂದರು ಮತ್ತು ಅವಿನಾಶ್ನನ್ನು ಗುರುತಿಸಿದರು. ಅವರು ಕೋಪ ಮತ್ತು ದುಃಖದಿಂದ ಅವಿನಾಶ್ನನ್ನು ನೋಡುತ್ತಾ, ಅವಳು ಹೋದ ಮೇಲೆ ನೀನು ಈಗ ಬಂದಿದ್ದೀಯಾ ಎಂದರು. ಇದನ್ನು ಕೇಳಿ ಅವಿನಾಶ್ ಮೇಲೆ ಸಿಡಿಲು ಬಡಿದಂತಾಯಿತು. ಅವನು ನಡುಗುವ ಧ್ವನಿಯಲ್ಲಿ, ಅಂದರೆ ಏನು? ಅಮ್ಮ ಎಲ್ಲಿದ್ದಾರೆ ಎಂದು ಕೇಳಿದನು. ಆಯಾ ಹಾಸಿಗೆಯ ಕಡೆಗೆ ಕೈ ತೋರಿಸಿ, ಅವರು ಎಂದೋ ನಿಮಗಾಗಿ ಕಾಯುತ್ತಾ ಸೋತು ಹೋಗಿದ್ದರು. ಅವರು ಈ ಜಾಗವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಹೋಗುವ ಮೊದಲು ನಿನಗಾಗಿ ಈ ಪತ್ರ ಮತ್ತು ಫೋಟೋವನ್ನು ಬಿಟ್ಟು ಹೋಗಿದ್ದಾರೆ. ನನ್ನ ಮಗ ಅವಿನಾಶ್ ಬಂದರೆ ಅವನಿಗೆ ಕೊಡು ಎಂದು ಹೇಳಿದ್ದರು ಎಂದರು. ಅವಿನಾಶ್ ನಡುಗುವ ಕೈಗಳಿಂದ ಲಕೋಟೆಯನ್ನು ಎತ್ತಿಕೊಂಡನು. ಇದು ಅವನ ತಂದೆ ಸೇಠ್ ಧರ್ಮಪಾಲ್ ಸಾಯುವ ಮುನ್ನ ಬರೆದ ಪತ್ರವಾಗಿತ್ತು ಮತ್ತು ಸಮಯ ಬಂದಾಗ ಗಂಡು ಮಕ್ಕಳಿಗೆ ಕೊಡುವಂತೆ ಶಾರದಾದೇವಿಯವರಿಗೆ ಹೇಳಿದ್ದರು. ಈ ಪತ್ರವನ್ನು ಶಾರದಾದೇವಿ ಯಾವಾಗಲೂ ಎದೆಗೆ ಅಪ್ಪಿಕೊಂಡು ಇಟ್ಟುಕೊಂಡಿದ್ದರು ಮತ್ತು ಈಗ ಅದು ಅವಿನಾಶ್ ಕೈಯಲ್ಲಿತ್ತು. ಈ ಕಾಗದದ ಸಣ್ಣ ತುಂಡಿನಲ್ಲಿ ತನ್ನ ಜೀವನದ ಅತ್ಯಂತ ಭಯಾನಕ ಸತ್ಯ ಬರೆದಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಅದು ಅವನ ಇಡೀ ಪ್ರಪಂಚವನ್ನೇ ಛಿದ್ರಗೊಳಿಸುವ ಸತ್ಯವಾಗಿತ್ತು. ಅವಿನಾಶ್ ಅಲ್ಲಿಯೇ ಹಾಸಿಗೆಯ ಅಂಚಿನಲ್ಲಿ ಕುಳಿತು ಲಕೋಟೆಯನ್ನು ತೆರೆದನು. ಅವನ ಕೈಗಳು ವಿಪರೀತ ನಡುಗುತ್ತಿದ್ದವು ಮತ್ತು ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು.
ಪತ್ರದ ಮೊದಲ ಸಾಲನ್ನು ಓದಿದ ತಕ್ಷಣ ಅವನ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ತಂದೆಯ ಕೈಬರಹದಲ್ಲಿದ್ದ ಆ ಪದಗಳ ಮೇಲೆ ಅವಿನಾಶ್ ಕಣ್ಣುಗಳು ನೆಟ್ಟಿದ್ದವು. ಪತ್ರ ಓದುತ್ತಿದ್ದಂತೆ ಅವನ ದೇಹದಿಂದ ಜೀವ ಹೋದಂತಾಗುತ್ತಿತ್ತು. ಸಾಲುಗಳನ್ನು ಮುಂದುವರಿಸಿದಂತೆ ಅವನ ಮುಖದ ಬಣ್ಣ ಮಾಸಿತು ಮತ್ತು ಆತಂಕದಿಂದ ಹಣೆ ಮೇಲೆ ಬೆವರಿನ ಹನಿಗಳು ಮೂಡಿದವು. ಅವು ಕಣ್ಣೀರ ಅಥವಾ ಕರಗಿದ ಸೀಸವನ್ನು ಕಿವಿಗೆ ಸುರಿದಂತಾಗುತ್ತಿತ್ತಾ ಎಂಬಂತಿತ್ತು. ಪೂರ್ತಿ ಪತ್ರ ಓದಿದ ಮೇಲೂ ಕಾಗದದಿಂದ ಕಣ್ಣು ತೆಗೆಯುವ ಧೈರ್ಯ ಅವನಲ್ಲಿ ಉಳಿದಿರಲಿಲ್ಲ. ಏಕೆಂದರೆ ತಲೆ ಎತ್ತಿದರೆ ಜಗತ್ತು ತನ್ನನ್ನು ನುಂಗಿಬಿಡುತ್ತದೆ ಎಂದು ಅವನಿಗೆ ಅನಿಸುತ್ತಿತ್ತು. ಅವನು ದಿಗ್ಭ್ರಮೆಗೊಂಡಿದ್ದನು. ಸಂವೇದನೆಗಳೇ ಇಲ್ಲದ ಕಲ್ಲಿನ ವಿಗ್ರಹದಂತಾಗಿದ್ದನು. ಅವನ ಮೆದುಳಿನಲ್ಲಿ ಗಾಢವಾದ ಮೌನ ಆವರಿಸಿತ್ತು. ಹೊರಗಿನ ಶಬ್ದಗಳು ಕೇಳಿಸುತ್ತಿದ್ದರೂ ಅವನ ಆಂತರ್ಯದ ಕೋಲಾಹಲವು ಮನಸ್ಸಿನ ಮೇಲೆ ಸುತ್ತಿಗೆಯಿಂದ ಹೊಡೆದಂತೆ ಮಾಡುತ್ತಿತ್ತು. ಆ ಪತ್ರದಲ್ಲಿನ ವಿಷಯಗಳು ಪ್ರಳಯಕ್ಕಿಂತ ಕಡಿಮೆಯಿರಲಿಲ್ಲ. ವರ್ಷಗಳಿಂದ ಅವರ ಮನೆಯ ಬುನಾದಿಯಲ್ಲಿ ಹೂತುಹೋಗಿದ್ದ ವಿಷಯ ಇಂದು ಸ್ಫೋಟದಂತೆ ಹೊರಬಂದಿತ್ತು. ತಾನು ಈ ಖಾನ್ದಾನ ವಾರಸುದಾರ ಮತ್ತು ಎಲ್ಲರಿಗಿಂತ ದೊಡ್ಡವನು ಎಂದುಕೊಂಡಿದ್ದವನ ಅಸ್ತಿತ್ವವೇ ಮುರಿದುಬಿದ್ದಿತ್ತು. ಅವನ ಕೈಕಾಲುಗಳು ಮರಗಟ್ಟಿದ್ದವು ಮತ್ತು ಎದೆ ಸೀಳಿಕೊಂಡು ಹೊರಬರುವಂತೆ ಹೃದಯ ಬಡಿದುಕೊಳ್ಳುತ್ತಿತ್ತು. ಪಶ್ಚಾತ್ತಾಪ, ಅವಮಾನ ಮತ್ತು ಭಯದ ಮಿಶ್ರಣದಲ್ಲಿ ಅವನು ಸಂಪೂರ್ಣವಾಗಿ ಸಿಲುಕಿಕೊಂಡಿದ್ದನು. ನಾವು ಇಡೀ ಜೀವನ ಎಷ್ಟೊಂದು ದೊಡ್ಡ ಮೋಸದಲ್ಲಿ ಬದುಕಿದ್ದೆವು. ಯಾರನ್ನು ನಾವು ಕಾಲಕಸ ಎಂದುಕೊಂಡಿದ್ದೆವೋ ಅವರೇ ನಮ್ಮ ಜೀವನದ ರಕ್ಷಕರಾಗಿದ್ದರು ಎಂಬುದು ಎಂತಹ ವಿಪರ್ಯಾಸ ಎಂದು ಅವನು ಯೋಚಿಸುತ್ತಿದ್ದನು. ಅವನ ಕಣ್ಣುಗಳ ಮುಂದೆ ತಾಯಿಯ ಮುಖ ಸುಳಿದಾಡಿದಂತಾಯಿತು. ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುವಾಗ ನೋಡಿದ್ದ ಆ ಸುಕ್ಕುಗಟ್ಟಿದ ಮುಖ ಮತ್ತು ಅಸಹಾಯಕತೆ ಈಗ ಅವನ ಹೃದಯವನ್ನು ಚುಚ್ಚುತ್ತಿತ್ತು. ಇದ್ದಕ್ಕಿದ್ದಂತೆ ಅವನಿಗೆ ಎಚ್ಚರವಾದಂತಾಯಿತು. ತನ್ನ ಇಬ್ಬರು ಸಹೋದರರಾದ ಅಲೋಕ್ ಮತ್ತು ಸೌರಭ್ ಇನ್ನೂ ಗಾಢನಿದ್ರೆಯಲ್ಲಿದ್ದಾರೆ. ಈ ಭಯಾನಕ ಸತ್ಯ ಕೇವಲ ಇಲ್ಲಿಗೆ ಮುಗಿಯಬಾರದು ಎಂದು ನೆನಪಾಯಿತು. ಅವನು ತಕ್ಷಣ ತನ್ನ ಜಾಗದಿಂದ ಎದ್ದನು. ಅವನು ಎಷ್ಟು ವೇಗವಾಗಿ ಎದ್ದನೆಂದರೆ ಕುರ್ಚಿ ಹಿಂದೆ ಬಿತ್ತು. ಅಲ್ಲಿದ್ದ ಸಿಬ್ಬಂದಿ ಮತ್ತು ನರ್ಸ್ ಅವನನ್ನು ಆಶ್ಚರ್ಯದಿಂದ ನೋಡಲಾರಂಭಿಸಿದರು. ಈಗಷ್ಟೇ ಅಳುತ್ತಿದ್ದವನನ್ನು ನೋಡಿ ಯಾರಿಗೂ ಏನಾಯಿತು ಎಂದು ಅರ್ಥವಾಗಲಿಲ್ಲ. ಆದರೆ ಅವನ ಮನಸ್ಸಿಗೆ ಯಾರ ಬಗ್ಗೆಯೂ ಕಾಳಜಿ ಇರಲಿಲ್ಲ. ಅವನು ಹುಚ್ಚನಂತೆ ಕೋಣೆಯಿಂದ ಹೊರಗೆ ಓಡಿದನು. ಅವನ ಕೈಯಲ್ಲಿ ಆ ಪತ್ರವಿತ್ತು. ಅದು ಈಗ ಅವನ ಪಾಲಿನ ಅತ್ಯಮೂಲ್ಯ ನಿಧಿಯಾಗಿತ್ತು. ಅಳುತ್ತಲೇ ಪಾರ್ಕಿಂಗ್ ಕಡೆಗೆ ಓಡಿದನು. ಅವನ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು ಮತ್ತು ಒಳಗಿನ ಉಸಿರುಗಟ್ಟುವಿಕೆಯನ್ನು ಕಡಿಮೆ ಮಾಡಲು ಅವನು ತನ್ನ ಎದೆಗೆ ಬಲವಾಗಿ ಹೊಡೆದುಕೊಳ್ಳುತ್ತಿದ್ದನು. ನಡುಗುವ ಕೈಗಳಿಂದ ಕಾರಿನ ಬಾಗಿಲು ತೆಗೆದು ಸ್ಟಾರ್ಟ್ ಮಾಡಿದನು. ರಸ್ತೆಯಲ್ಲಿ ಟ್ರಾಫಿಕ್ ಶಬ್ದವಿದ್ದರೂ ಅವನ ಕಿವಿಯಲ್ಲಿ ಪತ್ರದ ಮಾತುಗಳೇ ಗುಮ್ಮಿಗುಡುತ್ತಿದ್ದವು. ಆದಷ್ಟು ಬೇಗ ಮನೆಗೆ ತಲುಪಿ ತನ್ನ ಸಹೋದರರನ್ನು ಹಿಡಿದು ಸರಿಪಡಿಸಬೇಕು ಎಂದುಕೊಂಡನು. ನಾವು ನಮ್ಮ ಸ್ವರ್ಗವನ್ನೇ ನರಕಕ್ಕೆ ತಳ್ಳಿದ್ದೆವು. ಅವನು ಈ ಕ್ಷಣವೇ ಹಾರಿ ಮನೆಗೆ ತಲುಪಲು ಬಯಸುತ್ತಿದ್ದನು. ಅವನ ಒಳಗಿನ ಬಿರುಗಾಳಿ ಹೇಳುತ್ತಿತ್ತು, ಈ ರಹಸ್ಯ ಬಯಲಾದಾಗ ಶಾರದಾ ಸದನದ ಗೋಡೆಗಳು ನಡುಗುತ್ತವೆ ಎಂದು. ಇನ್ನೊಂದೆಡೆ ನಗರದ ಗದ್ದಲವಿಲ್ಲದ ಶಾಂತ ಪ್ರದೇಶದಲ್ಲಿ ಒಂದು ಚಿಕ್ಕದಾದ ಆದರೆ ಸುಂದರವಾದ ಮನೆ ಇತ್ತು. ಅದರ ಬಗ್ಗೆ ಜಗತ್ತಿಗಿರಲಿ ಸ್ವತಃ ಧರ್ಮಪಾಲ್ ಸೇಠ್ ಅವರ ಮಕ್ಕಳಿಗೂ ತಿಳಿದಿರಲಿಲ್ಲ. ಅದೇ ಮನೆಯ ಆರಾಮದಾಯಕ ಕೋಣೆಯಲ್ಲಿ ಶಾರದಾದೇವಿ ಹಾಸಿಗೆಗೆ ಒರಗಿ ಕುಳಿತಿದ್ದರು. ಒಬ್ಬ ಯುವ ಕೆಲಸದಾಕಿ ಚಮಚದಿಂದ ಅವರಿಗೆ ಸೂಪ್ ತಿನ್ನಿಸುತ್ತಿದ್ದಳು. ಶಾರದಾದೇವಿಯವರ ಮುಖ ಬಿಡಿಚಿಕೊಂಡಿತ್ತು ಮತ್ತು ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳು ಮೂಡಿದ್ದವು. ಅವರು ದೈಹಿಕವಾಗಿ ತುಂಬಾ ದುರ್ಬಲರಾಗಿದ್ದರು. ಅವರ ಕೈಗಳು ನಡುಗುತ್ತಿದ್ದವು. ರೇಷ್ಮಾ ಬಹಳ ಪ್ರೀತಿ ಮತ್ತು ಜಾಗರೂಕತೆಯಿಂದ ಅವರಿಗೆ ತಿನ್ನಿಸುತ್ತಾ ಧೈರ್ಯ ಹೇಳುತ್ತಿದ್ದಳು. ಆದರೆ ಶಾರದಾದೇವಿಯವರ ದೃಷ್ಟಿ ತೆರೆದ ಕಿಟಕಿಯಿಂದ ಕಾಣುವ ಆಕಾಶದ ಮೇಲೆ ನೆಟ್ಟಿತ್ತು. ಅಲ್ಲಿ ಮೋಡಗಳು ಕಪ್ಪಾಗುತ್ತಿದ್ದವು, ನಿಖರವಾಗಿ ಅವರ ಜೀವನದಂತೆ. ಅವರ ವೃದ್ಧಾಶ್ರಮದ ವಾಸ್ತವ್ಯದ ಉದ್ದೇಶ ಈಗ ಪೂರ್ಣಗೊಂಡಿತ್ತು. ಅಥವಾ ಅವರ ಆಸೆಯ ಕೊನೆಯ ದೀಪವೂ ಆರಿಹೋಗಿತ್ತು ಎಂದು ಹೇಳಬಹುದು. ವಾಸ್ತವವಾಗಿ ಶಾರದಾದೇವಿ ವೃದ್ಧಾಶ್ರಮದಿಂದ ಈ ಗುಪ್ತ ಮನೆಗೆ ಬಂದಿದ್ದು ಹಠಾತ್ ನಿರ್ಧಾರವಾಗಿರಲಿಲ್ಲ. ಇದರ ಹಿಂದೆ ಆಳವಾದ ಗಾಯ ಮತ್ತು ಮುರಿದ ಮನಸ್ಸಿತ್ತು. ಇಂದು ಬೆಳಿಗ್ಗೆ ಶಾರದಾದೇವಿಯವರ ವಕೀಲರ ಫೋನ್ ವೃದ್ಧಾಶ್ರಮದ ಕಚೇರಿಗೆ ಬಂದಿತ್ತು. ವಕೀಲರು ಧರ್ಮಪಾಲ್ ಸೇಠ್ ಅವರ ಹಳೆಯ ಮತ್ತು ನಂಬಿಗಸ್ತ ಮಿತ್ರರಾಗಿದ್ದರು. ಅವರು ಶಾರದಾದೇವಿಯವರೊಂದಿಗೆ ಮಾತನಾಡಿ ಅತ್ಯಂತ ದುಃಖದ ಧ್ವನಿಯಲ್ಲಿ, ಅತ್ತಿಗೆ, ನನಗೆ ಈಗಷ್ಟೇ ಅವಿನಾಶ್ ಫೋನ್ ಬಂದಿತ್ತು. ಹಳೆಯ ಆಸ್ತಿಯ ಪತ್ರಗಳನ್ನು ಕೇಳುತ್ತಿದ್ದಾನೆ. ಅದಕ್ಕೆ ನಿಮ್ಮ ಸಹಿ ಬೇಕು ಎಂದು ಹೇಳಿದ್ದೇನೆ. ಆದ್ದರಿಂದ ಅವನು ಇಂದು ನಿಮ್ಮ ಬಳಿಗೆ ಬರುತ್ತಿದ್ದಾನೆ. ಆದರೆ ದುಃಖದ ವಿಷಯವೆಂದರೆ ಅವನು ನಿಮ್ಮ ಯೋಗಕ್ಷೇಮ ವಿಚಾರಿಸಲು ಬರುತ್ತಿಲ್ಲ ಅಥವಾ ನಿಮ್ಮನ್ನು ಕರೆದೊಯ್ಯಲು ಬರುತ್ತಿಲ್ಲ. ಕೇವಲ ಆಸ್ತಿ ಮಾರಲು ನಿಮ್ಮ ಸಹಿ ಪಡೆಯಲು ಬರುತ್ತಿದ್ದಾನೆ ಎಂದು ತಿಳಿಸಿದರು. ಇದನ್ನು ಕೇಳಿದ ತಕ್ಷಣ ಶಾರದಾದೇವಿಯವರ ಕೈಯಿಂದ ಫೋನ್ ಬೀಳುವಂತಿತ್ತು. ಅವರ ಮನಸ್ಸಿನ ಮೂಲೆಯಲ್ಲಿ ಇನ್ನೂ ಒಂದು ಸಣ್ಣ ಆಸೆ ಉಳಿದಿತ್ತು. ಬಹುಶಃ ನನ್ನ ಮಕ್ಕಳು ನನ್ನನ್ನು ನೆನಪಿಸಿಕೊಂಡು ಬರುತ್ತಾರೆ.
ಅವರಿಗೆ ತಮ್ಮ ತಪ್ಪಿನ ಅರಿವಾಗಬಹುದು ಎಂದು. ಆಸ್ತಿಯ ದುರಾಸೆ ಸಂಬಂಧಗಳಿಗಿಂತ ಹೆಚ್ಚಾಗಬಾರದು ಎಂದು ಅವರು ಬಯಸಿದ್ದರು. ಆದರೆ ವಕೀಲರ ಮಾತು ಅವರ ಭ್ರಮೆಯನ್ನು ಒಡೆದುಹಾಕಿತು. ತಮ್ಮ ಮಕ್ಕಳ ಹೃದಯ ಕಲ್ಲಾಗಿದೆ ಮತ್ತು ಅಲ್ಲಿ ತಾಯಿಗೆ ಜಾಗವಿಲ್ಲ ಎಂಬುದು ಅವರಿಗೆ ಖಾತ್ರಿಯಾಯಿತು. ಕೇವಲ ಸ್ವಾರ್ಥಕ್ಕಾಗಿ ಬರುವ ಮಕ್ಕಳ ಮುಖವನ್ನು ನೋಡುವುದಿಲ್ಲ ಎಂದು ಅವರು ನಿರ್ಧರಿಸಿದರು. ಅವರು ವಕೀಲರಿಗೆ ಗಾಡಿ ಕಳುಹಿಸಲು ಹೇಳಿದರು. ಗಾಡಿ ಬರುವ ಮೊದಲು ಅವರು ತಮ್ಮೊಂದಿಗೆ ತಂದಿದ್ದ ಹಳೆಯ ಪೆಟ್ಟಿಗೆಯನ್ನು ತೆರೆದರು ಮತ್ತು ಧರ್ಮಪಾಲ್ ಸೇಠ್ ಸಾಯುವ ಸಮಯದಲ್ಲಿ ನೀಡಿದ್ದ ಸೀಲ್ ಮಾಡಿದ ಲಕೋಟೆಯನ್ನು ಹೊರತೆಗೆದರು. ಧರ್ಮಪಾಲ್ ಸಾಹೇಬರು ದೂರದೃಷ್ಟಿಯುಳ್ಳ ವ್ಯಕ್ತಿಯಾಗಿದ್ದರು. ತಮ್ಮ ಮಕ್ಕಳಲ್ಲಿ ದುರಾಸೆಯ ಗುಣವಿದೆ ಎಂದು ಅವರಿಗೆ ತಿಳಿದಿತ್ತು. ಸಾಯುವ ಕೆಲವು ದಿನಗಳ ಮೊದಲು ಅವರು ಶಾರದಾದೇವಿಯವರಿಗೆ ಹೇಳಿದ್ದರು, ಶಾರದಾ, ನೀನು ಮಕ್ಕಳನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತೀಯ ಎಂದು ನನಗೆ ಗೊತ್ತು. ಆದರೆ ನನ್ನ ನಂತರ ಇವರೇ ನಿನ್ನನ್ನು ಸತಾಯಿಸುತ್ತಾರೆ ಎಂಬ ಭಯ ನನಗಿದೆ. ಒಂದು ವೇಳೆ ಅವರು ನಿನ್ನನ್ನು ಮನೆಯಿಂದ ಹೊರಹಾಕುವ ಅಥವಾ ಅವಮಾನಿಸುವ ಪರಿಸ್ಥಿತಿ ಬಂದರೆ ನೀನು ಈ ಲಕೋಟೆಯನ್ನು ತೆರೆ ಮತ್ತು ನಾನು ನಿನ್ನ ಹೆಸರಿನಲ್ಲಿ ಗುಪ್ತವಾಗಿ ಖರೀದಿಸಿದ ಈ ಮನೆಯಲ್ಲಿ ಹೋಗಿ ಇರು. ಆ ಸಮಯದಲ್ಲಿ ಶಾರದಾದೇವಿ ಅಳುತ್ತಾ ಅವರ ಬಾಯಿಯ ಮೇಲೆ ಕೈ ಇಟ್ಟು, ಅಂತಹ ಪರಿಸ್ಥಿತಿ ಎಂದಿಗೂ ಬರುವುದಿಲ್ಲ ಮತ್ತು ಈ ರಹಸ್ಯವನ್ನು ಎಂದಿಗೂ ತೆರೆಯುವುದಿಲ್ಲ ಎಂದು ಆಣೆ ಮಾಡಿದ್ದರು. ಆದರೆ ಇಂದು ಪರಿಸ್ಥಿತಿ ಅವರನ್ನು ಅನಿವಾರ್ಯವಾಗಿಸಿತು. ಅವರು ತುಂಬಾ ಯೋಚಿಸಿ ಆ ಕಾಗದವನ್ನು ಹಾಸಿಗೆಯ ತಲೆದಿಂಬಿನ ಬಳಿ ಇಟ್ಟು ಅದರ ಮೇಲೆಯೇ ಫೋಟೋ ಇಟ್ಟರು, ಇದರಿಂದ ಮಗನ ಕಣ್ಣು ತಕ್ಷಣ ಅದರ ಮೇಲೆ ಬೀಳಲಿ ಎಂದು. ಇದು ಕೇವಲ ಒಬ್ಬ ಮಹಿಳೆಯ ಸಾಮಾನ್ಯ ಏರ್ಪಾಡಾಗಿರಲಿಲ್ಲ, ಬದಲಾಗಿ ತನ್ನ ಮಕ್ಕಳಿಗೆ ತೋರಿಸಲು ಬಯಸಿದ ಕನ್ನಡಿಯಾಗಿತ್ತು. ಅವಳು ಬಯಸಿದ್ದು ಒಂದೇ, ಈಗ ಅವರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಂದಾಗ ಅವರ ಜೀವನವನ್ನೇ ಬದಲಿಸಬಲ್ಲ ಸತ್ಯ ಅವರಿಗೆ ತಿಳಿಯಲಿ ಎಂದು. ಅವರು ಕಲ್ಲನ್ನು ಎದೆಯ ಮೇಲೆ ಇಟ್ಟುಕೊಂಡು ಮನೆಯನ್ನು ತೊರೆದರು ಮತ್ತು ವಕೀಲರು ಕಳುಹಿಸಿದ ಕಾರಿನಲ್ಲಿ ಕುಳಿತು ಆ ಗುಪ್ತ ಮನೆಗೆ ಬಂದರು. ಈ ಮನೆಯನ್ನು ಧರ್ಮಪಾಲ್ ಸಾಹೇಬರು ಎಷ್ಟೋ ವರ್ಷಗಳ ಹಿಂದೆಯೇ ಅವರ ಹೆಸರಿಗೆ ಮಾಡಿಕೊಟ್ಟಿದ್ದರು ಮತ್ತು ಉಯಿಲಿನಲ್ಲಿ ಬರೆದಿದ್ದರು, ಇದರ ಬಗ್ಗೆ ಗಂಡು ಮಕ್ಕಳಿಗೆ ಎಂದಿಗೂ ಪರಿಸ್ಥಿತಿ ಕೈಮೀರುವವರೆಗೂ ಹೇಳಬಾರದು ಎಂದು. ಈಗ ಶಾರದಾದೇವಿ ಈ ಮನೆಯಲ್ಲಿ ಸುರಕ್ಷಿತವಾಗಿದ್ದರು, ಆದರೆ ಅವರ ಹೃದಯ ಒಡೆದು ಹೋಗಿತ್ತು. ರೇಷ್ಮಾ ಸೂಪ್ ಬಟ್ಟಲನ್ನು ಪಕ್ಕಕ್ಕೆ ಇಟ್ಟು ನೀರಿನ ಲೋಟವನ್ನು ಅವರ ಕಡೆಗೆ ನೀಡಿದಳು. ಶಾರದಾದೇವಿ ಒಂದು ಗುಟುಕು ನೀರು ಕುಡಿದು ಸೋತ ಧ್ವನಿಯಲ್ಲಿ ಕೇಳಿದರು, ವಕೀಲರ ಫೋನ್ ಏನಾದರೂ ಬಂತಾ? ರೇಷ್ಮಾ ಇಲ್ಲ ಎಂದು ತಲೆ ಅಲ್ಲಾಡಿಸಿದಳು. ಆ ಕಾಗದ ಇಷ್ಟೊತ್ತಿಗೆ ಅವರ ಕೈ ಸೇರಿರುತ್ತದೆ ಎಂದು ಶಾರದಾದೇವಿಗೆ ತಿಳಿದಿತ್ತು. ಅವಳು ತಾಳ್ಮೆಯಿಂದ ಕಾಯಬಲ್ಲವಳಾಗಿದ್ದಳು. ಆದರೆ ಆ ಕ್ಷಣದಲ್ಲಿ ತನ್ನ ಗಂಡು ಮಕ್ಕಳ ಮನಸ್ಥಿತಿ ಏನಾಗಿರಬಹುದು? ಒಬ್ಬ ತಾಯಿಯಾಗಿ ಈ ಬಗ್ಗೆ ಯೋಚಿಸಿದರೆ ಸಾಕು, ಅವರ ಮನಸ್ಸು ಒಡೆದು ಹೋಗುತ್ತಿತ್ತು. ಅವರ ಹೃದಯ ಚಡಪಡಿಸಿತು. ಕಾಶ್ ಆ ಸಮಯದಲ್ಲಿ ತಾನು ತನ್ನ ಮಗನ ಹತ್ತಿರ ಇದ್ದಿದ್ದರೆ ಮತ್ತು ಅವನನ್ನು ಸಮಾಧಾನಪಡಿಸುತ್ತಿದ್ದೆ ಎಂದು ಅವರಿಗೆ ಅನ್ನಿಸಿತು. ಆದರೆ ಇದೇ ಗಂಡು ಮಕ್ಕಳು ತಮ್ಮನ್ನು ಹೇಗೆ ಸಂಪೂರ್ಣವಾಗಿ ಒಂಟಿಯಾಗಿ ಮತ್ತು ಅಸಹಾಯಕರನ್ನಾಗಿ ಬಿಟ್ಟಿದ್ದರು ಎಂಬುದು ಅವರಿಗೆ ನೆನಪಾಯಿತು. ಅವರು ಕಣ್ಣು ಮುಚ್ಚಿಕೊಂಡರು ಮತ್ತು ಕಣ್ಣೀರು ಅವರ ಕೆನ್ನೆಗಳ ಮೇಲೆ ಜಾರಿತು. ಜನ ಹೇಳುತ್ತಾರೆ, ಕರ್ಮದ ಆಟ ಪ್ರಾರಂಭವಾಗಿದೆ ಎಂದು ಅವರು ಯೋಚಿಸುತ್ತಿದ್ದರು. ನಾನು ಯಾವ ಸತ್ಯವನ್ನು ಬಚ್ಚಿಟ್ಟುಕೊಂಡಿದ್ದೆನೋ ಈಗ ಅದೇ ಸತ್ಯ ಚಂಡಮಾರುತವಾಗಿ ನನ್ನ ಕಡೆಗೆ ಬರುತ್ತಿದೆ. ಗಂಡು ಮಕ್ಕಳ ಹುಚ್ಚುತನ ಮತ್ತು ಶಾರದಾದೇವಿಯ ಮೌನ ಇದಕ್ಕೆ ಸಾಕ್ಷಿಯಾಗಿತ್ತು. ವಿಧಿ ಲೆಕ್ಕ ಕೇಳಲು ನಿಂತಾಗ ಮನುಷ್ಯನ ಎಲ್ಲಾ ಯೋಜನೆಗಳೂ ಮಣ್ಣುಪಾಲಾಗುತ್ತವೆ. ಶಾರದಾದೇವಿ ಇನ್ನು ಮುಂದೆ ಎಂದಿಗೂ ಈ ಗಂಡು ಮಕ್ಕಳ ಜೀವನದಲ್ಲಿ ಭಾಗಿಯಾಗುವುದಿಲ್ಲ ಎಂದು ನಿರ್ಧರಿಸಿದ್ದರು. ಏಕೆಂದರೆ ಮಾತೃತ್ವದ ಈ ಹೋರಾಟದಲ್ಲಿ ಇಂದು ಮಾಹಿ ಗೆದ್ದಿದ್ದಳು. ತನ್ನ ಸ್ವಂತ ಗಂಡು ಮಕ್ಕಳು ಈಗ ಅವರು ತಮಗೆ ಸ್ವಂತವಾಗಿ ಉಳಿದಿಲ್ಲ. ತಮಗೆ ಏನು ಮಾಡಿದರು ಎಂದು ಅವರು ಜಗತ್ತಿಗೆ ಹೇಳಲು ಇಷ್ಟಪಡಲಿಲ್ಲ. ಆದರೆ ಈಗ ಅವಳು ಇನ್ನೂ ಹೆಚ್ಚಿನ ಅವಮಾನವನ್ನು ಸಹಿಸಲು ಸಿದ್ಧರಿರಲಿಲ್ಲ. ಆದ್ದರಿಂದ ಅವರು ತಮ್ಮನ್ನು ಸಂಪೂರ್ಣವಾಗಿ ಸೀಮಿತಗೊಳಿಸಿಕೊಂಡಿದ್ದರು. ಇನ್ನೊಂದೆಡೆ ರೈಲುಗಾಳಿಯನ್ನು ಸೀಳುತ್ತಾ ಮತ್ತು ನಗರದ ಗದ್ದಲವನ್ನು ಹಿಂದೆ ಬಿಡುತ್ತಾ ಅವನ ಮನೆಯ ಕಡೆಗೆ ಸಾಗುತ್ತಿತ್ತು. ಅವನ ಮೆದುಳು ಮಂದವಾಗಿತ್ತು ಮತ್ತು ಅದೇ ವಿಷಯ ಮತ್ತೆ ಮತ್ತೆ ಮನಸ್ಸಿನಲ್ಲಿ ತಿರುಗುತ್ತಿತ್ತು. ಯಾವಾಗ ಮನೆ ತಲುಪುತ್ತಾನೆ? ಯಾವಾಗ ಅವನು ತನ್ನ ಸಹೋದರರ ಮುಂದೆ ಆ ಕಾಗದವನ್ನು ತೋರಿಸಿ, ಈಗ ನಾವು ಏನು ಮಾಡೋಣ ಹೇಳಿ ಎಂದು ಕೇಳುತ್ತಾನೆ? ಅವನ ಬಳಿ ಈಗ ಕಳೆದುಕೊಳ್ಳಲು ಏನೂ ಇರಲಿಲ್ಲ, ಏಕೆಂದರೆ ಅವರು ಆಗಲೇ ಎಲ್ಲವನ್ನೂ ಕಳೆದುಕೊಂಡಿದ್ದರು. ಪತ್ರದಲ್ಲಿ ಬರೆದ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು ಮತ್ತು ಪ್ರತಿ ಶಬ್ದವೂ ಅವನ ಆತ್ಮಕ್ಕೆ ಚಾಟಿಯೇಟು ನೀಡುತ್ತಿತ್ತು. ವೃದ್ಧಾಶ್ರಮದ ಧೂಳು ತಿನ್ನಲು ಅವರು ಯಾವ ಮಹಿಳೆಯನ್ನು ಬಿಟ್ಟಿದ್ದರೋ ಅವಳು ಸಾಮಾನ್ಯ ಮಹಿಳೆಯಾಗಿರಲಿಲ್ಲ ಎಂಬುದು ಈಗ ಅವನಿಗೆ ತಿಳಿದಿತ್ತು. ಅವಳು ಅವರ ತಲೆಯ ಮೇಲೆ ನೆರಳಿನಂತೆ ಇದ್ದಳು ಮತ್ತು ಈಗ ಅವಳ ನಿಜವಾದ ಸತ್ಯ ಹೊರಬಂದಿತ್ತು. ಆದರೆ ಇವೆಲ್ಲವನ್ನೂ ಅವನು ತನ್ನ ಸಹೋದರರ ಮುಂದೆಯೇ ಬಾಯಿ ಬಿಟ್ಟು ಹೇಳಲು ಬಯಸಿದ್ದನು, ಇದರಿಂದ ಅವನಿಗಾದ ಗತಿಯೇ ಅವರಿಗೂ ಆಗಲಿ ಎಂದು.
ತಾನು ಕುಡಿದ ವಿಷವನ್ನೇ ಅವನು ತನ್ನ ಸಹೋದರರ ಗಂಟಲಿಗೂ ಇಳಿಸಲು ಬಯಸಿದ್ದನು. ಇದರಿಂದ ಮಾಡಿದ ಅಪರಾಧದ ಹೊರೆಯನ್ನು ಎಲ್ಲರೂ ಸೇರಿ ಹೊರಬಹುದು. ಗಾಡಿ ಮನೆಯ ಗೇಟ್ ಹತ್ತಿರ ಬಂದಾಗ ಕಾವಲುಗಾರ ಗೇಟ್ ತೆಗೆಯಲು ಸ್ವಲ್ಪ ತಡಮಾಡಿದ. ಇದರಿಂದ ಸಿಟ್ಟಾದ ಅವಿನಾಶ್ ಹಾರ್ನ್ ಮೇಲೆ ಕೈ ಇಟ್ಟು ನಿರಂತರವಾಗಿ ಬಾರಿಸುತ್ತಲೇ ಇದ್ದನು. ಅವನ ಈ ವರ್ತನೆಯಿಂದ ಇಂದು ಅವನು ಸಹಜವಾಗಿಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಗೇಟ್ ತೆರೆದ ತಕ್ಷಣ ಅವನು ಗಾಡಿಯನ್ನು ಒಳಗೆ ನುಗ್ಗಿಸಿದನು ಮತ್ತು ಟೈರ್ಗಳ ಚೀರಾಟದೊಂದಿಗೆ ಪೋರ್ಚ್ನಲ್ಲಿ ಬ್ರೇಕ್ ಹಾಕಿದನು. ಮನೆಯಲ್ಲಿದ್ದ ಕಾಜಲ್, ನೇಹಾ ಮತ್ತು ರೀಮಾ ಕಿಟಕಿಗಳಿಂದ ಈ ದೃಶ್ಯವನ್ನು ನೋಡುತ್ತಿದ್ದರು ಮತ್ತು ಅವಿನಾಶ್ಗೆ ಇದ್ದಕ್ಕಿದ್ದಂತೆ ಏನಾಯಿತು ಎಂದು ಆಶ್ಚರ್ಯಚಕಿತರಾಗಿದ್ದರು. ಅವನು ಇಂದು ತುಂಬಾ ಶಾಂತ ಮನಸ್ಸಿನಿಂದ ಹೋಗಿದ್ದನು. ಮತ್ತೆ ಈ ಹುಚ್ಚುತನವೇಕೆ? ಕಾರಿನಿಂದ ಇಳಿಯುವಾಗ ಅವನ ಹೆಜ್ಜೆಗಳು ತಡವರಿಸುತ್ತಿದ್ದವು. ಟೈ ಸಡಿಲವಾಗಿತ್ತು ಮತ್ತು ಮುಖ ಅಸ್ತವ್ಯಸ್ತವಾಗಿತ್ತು. ಅವನು ಚೀರಾಡುತ್ತಾ ಒಳಗೆ ಹೋದನು. ಆಲೋಕ್, ಸೌರಭ್, ಹೊರಗೆ ಬನ್ನಿ, ಎಲ್ಲರೂ ಹೊರಗೆ ಬನ್ನಿ. ಅವನ ಧ್ವನಿಯ ತೀವ್ರತೆಗೆ ಇಡೀ ಮನೆ ನಡುಗಿತು. ಮೂವರು ಹೆಂಡತಿಯರು ಭಯದಿಂದಲೇ ತಮ್ಮ ಕೋಣೆಗಳಿಂದ ಹೊರಬಂದರು ಮತ್ತು ಆಲೋಕ್, ಸೌರಭ್ ಕೂಡ ಗಾಬರಿಯಿಂದ ತಮ್ಮ ಕೋಣೆಗಳಿಂದ ಕೆಳಗೆ ಓಡಿಬಂದರು. ಬಹುಶಃ ಯಾವುದೋ ದೊಡ್ಡ ಅವಘಡ ಸಂಭವಿಸಿದೆ ಅಥವಾ ಫ್ಯಾಕ್ಟರಿಯಲ್ಲಿ ಬೆಂಕಿ ಬಿದ್ದಿರಬಹುದು ಎಂದು ಅವರು ಅಂದುಕೊಂಡರು. ಆದರೆ ಬೆಂಕಿ ಫ್ಯಾಕ್ಟರಿಯಲ್ಲಿ ಅಲ್ಲ, ಬದಲಾಗಿ ಎಲ್ಲವನ್ನೂ ಬೂದಿ ಮಾಡುವ ಬೆಂಕಿ ತಮ್ಮ ಜೀವನದಲ್ಲಿ ಹೊತ್ತಿಕೊಂಡಿದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಇನ್ನೊಂದೆಡೆ ಆ ಅಪರಿಚಿತ ಆದರೆ ಶಾಂತವಾದ ಮನೆಯ ತೆರೆದ ಕೋಣೆಯಲ್ಲಿ ಶಾರದಾದೇವಿ ಇನ್ನೂ ತಮ್ಮ ಆಲೋಚನೆಗಳ ಸಾಗರದಲ್ಲಿ ಮುಳುಗಿದ್ದರು. ಕಿಟಕಿಯ ಹೊರಗೆ ಮಳೆ ಪ್ರಾರಂಭವಾಗಿತ್ತು ಮತ್ತು ಹನಿಗಳ ಶಬ್ದ ವಾತಾವರಣವನ್ನು ಇನ್ನಷ್ಟು ವಿಷಾದಮಯವಾಗಿಸಿತ್ತು. ನರ್ಸ್ ಅವರಿಗೆ ಔಷಧಿ ಕೊಟ್ಟು ಹೋಗಿದ್ದರು ಮತ್ತು ಈಗ ಅವರು ಏಕಾಂಗಿಯಾಗಿದ್ದರು. ಈ ಒಂಟಿತನ ಅವರನ್ನು ಕಳೆದ ದಿನಗಳ ಕಡೆಗೆ ಏಕೆ ಎಳೆಯುತ್ತಿತ್ತು? ಯಾವ ವಿಷಯಗಳನ್ನು ಅವರು ಧೈರ್ಯದಿಂದ ತಮ್ಮೊಳಗೆ ಮುಚ್ಚಿಟ್ಟಿದ್ದರೂ ಆ ದಿನಗಳು ಅವರ ಕಣ್ಣ ಮುಂದೆ ಬಂದವು. ಆಗ ಅವರು ಯುವತಿಯಾಗಿದ್ದರು ಮತ್ತು ಮಗುವನ್ನು ಪಡೆಯುವ ಭಾಗ್ಯವನ್ನು ಹೊರತುಪಡಿಸಿ ಪ್ರಪಂಚದ ಎಲ್ಲಾ ಸೌಕರ್ಯಗಳು ಅವರ ಬಳಿ ಇದ್ದವು. ಶಾರದಾದೇವಿ ಅತಿದೊಡ್ಡ ನವಾಬ ಕುಟುಂಬದ ಏಕೈಕ ವಾರಸುದಾರರಾಗಿದ್ದರು. ಸಂಪತ್ತಿಗೆ ಕೊರತೆ ಇರಲಿಲ್ಲ, ಆದರೆ ಪ್ರಕೃತಿ ಅವರ ಮಡಿಲು ತುಂಬುವ ನಿರ್ಧಾರ ಮಾಡಿರಲಿಲ್ಲ. ಅವರ ಮೊದಲ ವಿವಾಹವು ಕೇವಲ ಅವರ ಸಂಪತ್ತಿನ ಪೂಜಾರಿಯಾಗಿದ್ದ ವ್ಯಕ್ತಿಯೊಂದಿಗೆ ಆಗಿತ್ತು. ಆದರೆ ಶಾರದಾದೇವಿ ಎಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಅವನು ಅವಮಾನ ಮತ್ತು ಹೀಯಾಳಿಕೆಯ ಮಾರುಕಟ್ಟೆಯನ್ನೇ ತೆರೆದನು. ಬಂಜೆ ಎಂಬ ಹೀಯಾಳಿಕೆ ಅವರಿಗೆ ದಿನವೂ ಕೇಳಿಬರುತ್ತಿತ್ತು. ಅಂತಿಮವಾಗಿ ಆ ಮದುವೆ ಮುರಿದು ಬಿದ್ದಿತು ಮತ್ತು ಅವರು ವಿಚ್ಛೇದನದ ಕಲೆಯನ್ನು ಹೊತ್ತುಕೊಂಡು ತಮ್ಮ ತವರು ಮನೆಗೆ ಮರಳಿದರು. ಆಗ ಅವರ ಜೀವನದಲ್ಲಿ ಧರ್ಮಪಾಲ್ ಬಂದರು. ಅವರು ತಮ್ಮ ತಂದೆಯ ನಂಬಿಕಸ್ಥ, ಪ್ರಾಮಾಣಿಕ ಮತ್ತು ಶ್ರಮಜೀವಿ ಉದ್ಯೋಗಿಯಾಗಿದ್ದರು. ಅವರ ಸ್ವಂತ ಜೀವನವು ದುಃಖಗಳಿಂದ ತುಂಬಿತ್ತು. ಧರ್ಮಪಾಲ್ ಅವರ ಬಡತನದಿಂದ ಬೇಸತ್ತು ಅವರ ಪತ್ನಿ ಅವರನ್ನು ಬಿಟ್ಟು ಓಡಿಹೋಗಿದ್ದಳು ಮತ್ತು 3 ಚಿಕ್ಕ ಮಕ್ಕಳಾದ ಅವಿನಾಶ್, ಆಲೋಕ್ ಮತ್ತು ಸೌರಭ್ನನ್ನು ಹಿಂದೆ ಬಿಟ್ಟಿದ್ದಳು. ಧರ್ಮಪಾಲ್ ಈ ಮಕ್ಕಳನ್ನು ಇಟ್ಟುಕೊಂಡು ತುಂಬಾ ಕಷ್ಟಪಡುತ್ತಿದ್ದರು. ಶಾರದಾದೇವಿ ಈ ಮುಗ್ಧ ಮಕ್ಕಳನ್ನು ನೋಡಿದಾಗ ಅವರಲ್ಲಿನ ಮಲಗಿದ್ದ ಮಾತೃತ್ವ ಎಚ್ಚರವಾಯಿತು. ಪ್ರಕೃತಿ ತಮ್ಮ ಮಡಿಲು ತುಂಬಲು ಬೇರೆ ದಾರಿ ಕಂಡುಕೊಂಡಿದೆ ಎಂದು ಅವರಿಗೆ ಅನ್ನಿಸಿತು. ಅವರು ಸಮಾಜದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಧರ್ಮಪಾಲ್ ಅವರನ್ನು ಮದುವೆಯಾದರು. ಈ ನಿರ್ಧಾರ ಬಹಳ ದೊಡ್ಡದಾಗಿತ್ತು. ಒಂದೆಡೆ ಕೋಟಿಗಟ್ಟಲೆ ಒಡತಿ ಮತ್ತು ಇನ್ನೊಂದೆಡೆ ಒಬ್ಬ ಸಾಮಾನ್ಯ ಉದ್ಯೋಗಿ. ಆದರೆ ಶಾರದಾದೇವಿಗೆ ಆ ಮಕ್ಕಳು ಮಾತ್ರ ಬೇಕಾಗಿದ್ದರು. ಧರ್ಮಪಾಲ್ ಒಬ್ಬ ಸತ್ಯವಂತ ಮತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದರು. ಮೊದಲ ಪತಿಯಿಂದ ಎಂದಿಗೂ ಸಿಗದ ಗೌರವವನ್ನು ಅವರು ಶಾರದಾದೇವಿಗೆ ನೀಡಿದರು. ಶಾರದಾದೇವಿ ತಮ್ಮ ಎಲ್ಲಾ ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಭೂಮಿಯನ್ನು ಧರ್ಮಪಾಲ್ ಅವರಿಗೆ ಹಸ್ತಾಂತರಿಸಿದರು ಮತ್ತು ಇಂದಿನಿಂದ ನೀವೇ ಇವರನ್ನು ನೋಡಿಕೊಳ್ಳಿ. ಈ ಹಣದಿಂದ ವ್ಯಾಪಾರ ಮಾಡಿ ಮತ್ತು ಈ ಮಕ್ಕಳನ್ನು ಎತ್ತರಕ್ಕೆ ಬೆಳೆಸಿ, ಇವರ ಹೆತ್ತ ತಾಯಿ ಇವರನ್ನು ಬಿಟ್ಟು ಹೋಗಿದ್ದಾಳೆ ಎಂಬ ಭಾವನೆ ಇವರಿಗೆ ಎಂದಿಗೂ ಬರದಂತಿರಲಿ ಎಂದು ಹೇಳಿದರು. ಧರ್ಮಪಾಲ್ ಶಾರದಾದೇವಿಯ ಸಂಪತ್ತನ್ನು ತಮ್ಮ ಜವಾಬ್ದಾರಿ ಎಂದು ಭಾವಿಸಿದರು ಮತ್ತು ಹಗಲು ರಾತ್ರಿ ಶ್ರಮಿಸಿ ಅದನ್ನು ದೊಡ್ಡ ವ್ಯಾಪಾರ ಸಾಮ್ರಾಜ್ಯವನ್ನಾಗಿ ಬದಲಾಯಿಸಿದರು. 3 ಗಂಡು ಮಕ್ಕಳು ಶಾರದಾ ಅವರನ್ನೇ ತಮ್ಮ ತಾಯಿ ಎಂದು ನಂಬಿ ಬೆಳೆದರು, ಏಕೆಂದರೆ ಅವರು ಈ ಮನೆಗೆ ಬಂದಾಗ ತುಂಬಾ ಚಿಕ್ಕವರಾಗಿದ್ದರು ಮತ್ತು ಶಾರದಾ ಅವರಿಗೆ ತಾನು ಮಲತಾಯಿ ಎಂಬ ಭಾವನೆಯನ್ನು ಎಂದಿಗೂ ಬರಲು ಬಿಡಲಿಲ್ಲ. ಅವರು ರಾತ್ರಿಯಿಡೀ ಎಚ್ಚರವಿದ್ದು ಅವರನ್ನು ನೋಡಿಕೊಳ್ಳುತ್ತಿದ್ದರು. ಅವರ ಎಲ್ಲ ಆಸೆಗಳನ್ನು ಪೂರೈಸುತ್ತಿದ್ದರು. ಸ್ವತಃ ಧರ್ಮಪಾಲ್ ಕೂಡ ಕೆಲವೊಮ್ಮೆ ಆಶ್ಚರ್ಯಚಕಿತರಾಗುತ್ತಿದ್ದರು, ಬೇರೆ ಯಾರೋ ಮಕ್ಕಳನ್ನು ಒಬ್ಬ ಪರಸ್ತ್ರೀ ಇಷ್ಟೊಂದು ಪ್ರೀತಿಸಲು ಹೇಗೆ ಸಾಧ್ಯ ಎಂದು. ಆದರೆ ಸಮಯ ಕಳೆದಂತೆ ಮತ್ತು ಮಕ್ಕಳು ಬೆಳೆದು ದೊಡ್ಡವರಾದರು. ಅವರ ಮದುವೆಗಳಾದವು ಮತ್ತು ಮನೆಯ ವಾತಾವರಣ ಬದಲಾಗಲಾರಂಭಿಸಿತು. ಧರ್ಮಪಾಲ್ ಅನುಭವಿ ವ್ಯಕ್ತಿಯಾಗಿದ್ದರು. ಅವರು ಎಲ್ಲವನ್ನೂ ಮೌನವಾಗಿ ನೋಡುತ್ತಿದ್ದರು. ತಮ್ಮ ಗಂಡು ಮಕ್ಕಳು ತಮ್ಮ ಹೆಂಡತಿಯರ ಪ್ರಭಾವಕ್ಕೆ ಒಳಗಾಗುತ್ತಿದ್ದಾರೆ
ಮತ್ತು ಶಾರದಾದೇವಿ ನೀಡಿದ ಸ್ವಾತಂತ್ರ್ಯ ಮತ್ತು ಪ್ರೀತಿಯ ಅನುಚಿತ ಲಾಭ ಪಡೆಯುತ್ತಿದ್ದಾರೆ ಎಂಬುದು ಅವರಿಗೆ ಕಾಣುತ್ತಿತ್ತು. ಧರ್ಮಪಾಲ್ ಅವರಿಗೆ ತಮ್ಮ ಸಾವಿನ ಭಯವಿರಲಿಲ್ಲ. ಭಯವಿದ್ದದ್ದು ತಾನು ಹೋದ ನಂತರ ಶಾರದಾ ಅವರ ಗತಿ ಏನಾಗುತ್ತದೆ ಎಂಬ ಬಗ್ಗೆ. ಇದೇ ಆಸ್ತಿ ಮತ್ತು ಹಣ ಸಂಬಂಧಗಳ ಬುನಾದಿ ಎಂಬುದು ಅವರಿಗೆ ತಿಳಿದಿತ್ತು. ಯಾವ ದಿನ ಶಾರದಾ ಅವರ ಕೈಯಿಂದ ಈ ಶಕ್ತಿ ಹೋಗುತ್ತದೆಯೋ ಅಂದು ಗಂಡು ಮಕ್ಕಳು ಅವರನ್ನು ವಿಚಾರಿಸುವುದೂ ಇಲ್ಲ. ಆದ್ದರಿಂದ ಧರ್ಮಪಾಲ್ ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು. ಅವರು ನಗರದ ಇನ್ನೊಂದು ಮೂಲೆಯಲ್ಲಿ ಶಾರದಾ ಅವರ ಹೆಸರಿನಲ್ಲಿ ಒಂದು ಸಣ್ಣ ಮನೆಯನ್ನು ಗುಟ್ಟಾಗಿ ಖರೀದಿಸಿದರು ಮತ್ತು ಶಾರದಾದೇವಿಯ ಹೆಸರಿನಲ್ಲಿ ದೊಡ್ಡ ಮೊತ್ತವನ್ನು ಪ್ರತ್ಯೇಕ ಖಾತೆಗೆ ವರ್ಗಾಯಿಸಿದರು. ನಂತರ ತಮ್ಮ ವಕೀಲರನ್ನು ಕರೆಸಿ ಹೊಸ ಉಯಿಲು ವಸ್ತಿಯತ್ತು ಸಿದ್ಧಪಡಿಸಿದರು. ಅದರಲ್ಲಿ ಇಂದಿನವರೆಗೂ ಮುಚ್ಚಿಟ್ಟಿದ್ದ ಎಲ್ಲಾ ರಹಸ್ಯಗಳನ್ನೂ ಬರೆದರು. ಅವರು ಶಾರದಾದೇವಿಯಿಂದ ಒಂದು ಮಾತು ತೆಗೆದುಕೊಂಡರು. ಅದೆಂದರೆ ಈ ಎಲ್ಲವೂ ವಾಸ್ತವವಾಗಿ ಶಾರದಾ ಅವರದ್ದೇ ಎಂದು ಈ ಗಂಡು ಮಕ್ಕಳಿಗೆ ಎಂದಿಗೂ ಹೇಳಬಾರದು ಮತ್ತು ತಾನು ಅವರ ಹೆತ್ತ ತಾಯಿಯಲ್ಲ ಎಂಬ ಸತ್ಯವನ್ನು ಬಹಿರಂಗಪಡಿಸಬಾರದು. ಇದರಿಂದ ಅವರ ಮನಸ್ಸು ನೋಯಬಾರದು. ಜೊತೆಗೆ ಧರ್ಮಪಾಲ್ ಆ ಪತ್ರವನ್ನು ಶಾರದಾ ಅವರಿಗೆ ನೀಡಿದರು ಮತ್ತು ಶಾರದಾ ಎಂದಾದರೂ ಪರಿಸ್ಥಿತಿ ಮಿತಿಮೀರಿದರೆ ಮತ್ತು ಇವರು ನಿನ್ನನ್ನು ಮನೆಯಿಂದ ಹೊರಹಾಕಿದರೆ ಈ ಪತ್ರವನ್ನು ಇವರಿಗೆ ಕೊಡು ಎಂದು ಹೇಳಿದರು. ಶಾರದಾ ಅಳುತ್ತಲೇ ಆ ಪತ್ರವನ್ನು ತೆಗೆದುಕೊಂಡಿದ್ದರು. ಇದನ್ನು ಬಳಸುವ ಪ್ರಸಂಗ ಬರುತ್ತದೆ ಎಂದು ಅವರು ಎಂದಿಗೂ ಅಂದುಕೊಂಡಿರಲಿಲ್ಲ. ಇಂದು ಅದೇ ನೆಮ್ಮದಿಯ ಕೋಣೆಯಲ್ಲಿ ಕುಳಿತ ಶಾರದಾ ಸಾಯುವಾಗಲೂ ತಮ್ಮನ್ನೂ ಮತ್ತು ತನ್ನ ಮಕ್ಕಳನ್ನು ಅನಾಥರಾಗಲು ಬಿಡದ ಧರ್ಮಪಾಲ್ ಎಷ್ಟು ಸತ್ಯವಂತ ಎಂದು ಯೋಚಿಸುತ್ತಿದ್ದರು. ರಾತ್ರಿ 8 ಗಂಟೆಗೆ ಅವರು ಧರ್ಮಪಾಲ್ ಅವರ ಪ್ರೀತಿಯ ಉಡುಗೊರೆಯಾದ ಆ ಮನೆಯ ಛಾವಣಿಯ ಕೆಳಗೆ ಕುಳಿತಿದ್ದರು. ಆದರೆ ಅವರ ಹೃದಯ ರಕ್ತದ ಕಣ್ಣೀರು ಸುರಿಸುತ್ತಿತ್ತು, ಏಕೆಂದರೆ ಅವರು ತಮ್ಮ ಗಂಡು ಮಕ್ಕಳನ್ನು ಪ್ರೀತಿಸುತ್ತಿದ್ದರು ಮತ್ತು ಅವರ ಅಗಲಿಕೆಯ ದುಃಖವನ್ನು ಯಾವುದೇ ಆಸ್ತಿ ಅಥವಾ ಮನೆಯಿಂದ ತುಂಬಲು ಸಾಧ್ಯವಿರಲಿಲ್ಲ. ಇನ್ನೊಂದೆಡೆ ಅವಿನಾಶ್ ಮನೆಯಲ್ಲಿ ಪ್ರಳಯದಂತಹ ದೃಶ್ಯವಿತ್ತು. ಅವಿನಾಶ್ ಉಸಿರಾಡುತ್ತಾ ಮನೆಯೊಳಗೆ ಬಂದನು ಮತ್ತು ಎಲ್ಲರನ್ನೂ ಡ್ರಾಯಿಂಗ್ ರೂಂನಲ್ಲಿ ಸೇರಿಸಿದನು. 3 ಸಹೋದರರು ಸೋಫಾದ ಮೇಲೆ ಕುಳಿತಿದ್ದರು ಮತ್ತು ಅವರ ಹೆಂಡತಿಯರು ಅವಿನಾಶ್ ಕಡೆಗೆ ಆಶ್ಚರ್ಯದಿಂದ ನೋಡುತ್ತಿದ್ದರು. ಅವಿನಾಶ್ ಕೋಣೆಯ ಮಧ್ಯದಲ್ಲಿ ನಿಂತಿದ್ದನು ಮತ್ತು ಅವನ ಕೈಯಲ್ಲಿ ಆ ಪತ್ರ ನಡುಗುತ್ತಿತ್ತು. ಆಲೋಕ್ ಗಾಬರಿಯಿಂದ ಕೇಳಿದ, ಅಣ್ಣ ಏನಾಗಿದೆ? ನೀವ್ಯಾಕೆ ಹೀಗೆ ಚೀರಾಡುತ್ತಿದ್ದೀರಿ? ಮತ್ತು ಅಮ್ಮ ಎಲ್ಲಿದ್ದಾರೆ? ಸಹಿ ಆಯಿತೆ? ಸಹಿ ಎಂಬ ಹೆಸರನ್ನು ಕೇಳಿ ಅವಿನಾಶ್ ವಿಷಪೂರಿತ ನಗು ನಕ್ಕನು ಮತ್ತು ತನ್ನನ್ನು ಮೇಜಿನ ಮೇಲೆ ಒರಗಿಸಿಕೊಂಡನು. ಅವನು ಹೇಳಿದ, ನಿನಗೆ ಸಹಿಯ ಚಿಂತೆ. ನಾವು ಹಾಳಾಗಿ ಹೋಗಿದ್ದೇವೆ. ಆಲೋಕ್, ನಾವು ನಾಶವಾಗಿದ್ದೇವೆ. ಸೌರಭ್ ಮುಂದೆ ಬಂದನು. ಅವನ ಕೈಯಿಂದ ಪತ್ರವನ್ನು ತೆಗೆದುಕೊಂಡು ಓದಲು ಪ್ರಾರಂಭಿಸಿದನು. ಅವನು ಓದುತ್ತಿದ್ದಂತೆ ಅವನ ಮುಖದ ಬಣ್ಣ ಮಾಸುತ್ತಾ ಹೋಯಿತು ಮತ್ತು ಅವನು ಸೋಫಾದ ಮೇಲೆ ಕುಸಿದನು. ರೀಮಾ ಮತ್ತು ಕಾಜಲ್ ಕೂಡ ಆತಂಕದಿಂದ ಪತ್ರದ ಕಡೆಗೆ ನೋಡಿದರು. ಅವಿನಾಶ್ ಚೀರಾಡಿದ, ಓದಿ, ನಮ್ಮ ಅಪ್ಪ ನಮಗಾಗಿ ಏನು ಬರೆದಿದ್ದಾರೆ ಎಂದು ಎಲ್ಲರೂ ಕೇಳಿ. ನಂತರ ಅವನು ಇಲ್ಲಿಯವರೆಗೆ ತನ್ನ ಎದೆಯಲ್ಲಿ ಬೆಂಕಿಯಾಗಿ ಉರಿಯುತ್ತಿದ್ದ ಆ ರಹಸ್ಯವನ್ನು ಉಗುಳಿದನು. ನಾವು ತುಂಬಾ ಯೋಚಿಸಿ ಯಾವ ಮಹಿಳೆಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟಿದ್ದೆವೋ ಅವರು ನಮ್ಮ ಹೆತ್ತ ತಾಯಿಯಲ್ಲ. ಕೋಣೆಯಲ್ಲಿ ಹಾವು ಕಚ್ಚಿದಂತಹ ಮೌನ ಆವರಿಸಿತು. ಕಾಜಲ್ ಬಾಯಿಂದ ಅಯಾಚಿತವಾಗಿ ಚೀರಾಟ ಬಂತು, ಏನು? ಅವಿನಾಶ್ ತನ್ನ ಮಾತನ್ನು ಮುಂದುವರಿಸಿದನು ಮತ್ತು ಅವನ ಧ್ವನಿಯಲ್ಲಿ ಕೋಪ ಮತ್ತು ಆಕ್ರೋಶ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ಹೇಳಿದ, ಹೌದು, ನಮ್ಮ ಹೆತ್ತ ತಾಯಿ ಬಡತನದ ಭಯದಿಂದ ನಮ್ಮನ್ನು ಬಿಟ್ಟು ಓಡಿ ಹೋಗಿದ್ದಳು. ನಾವು ಭಿಕ್ಷುಕರ ಮಕ್ಕಳಾಗಿದ್ದೆವು ಮತ್ತು ನಮ್ಮನ್ನು ದತ್ತು ಪಡೆದವರು ಇದೇ ಶಾರದಾದೇವಿ. ಈ ಎಲ್ಲಾ ಆಸ್ತಿ, ಈ ಫ್ಯಾಕ್ಟರಿ, ಈ ಬಂಗಲೆ, ಇದರ ಪಾರುಗಳಿಗಾಗಿ ನೀವು ಜಗಳವಾಡುತ್ತಿದ್ದಿರಲ್ಲ, ಇದೆಲ್ಲವೂ ಶಾರದಾದೇವಿಯದ್ದು. ಇದರಲ್ಲಿ ನಮ್ಮ ತಂದೆಯದು ಏನೂ ಇರಲಿಲ್ಲ. ಅವರು ಕೇವಲ ಶಾರದಾದೇವಿಯ ನೌಕರರಾಗಿದ್ದರು. ಅಪ್ಪ ಬರೆದಿದ್ದಾರೆ, ಕಾನೂನುಬದ್ಧವಾಗಿ ಈ ಆಸ್ತಿಯ ನಿಜವಾದ ವಾರಸುದಾರರು ಶಾರದಾದೇವಿ ಮಾತ್ರ. ಅವರು ಮನಸ್ಸು ಮಾಡಿದರೆ ನಮ್ಮನ್ನು ಒಂದು ಕ್ಷಣದಲ್ಲಿ ಬೀದಿಗೆ ತರಬಹುದು ಮತ್ತು ಈ ಆಸ್ತಿಯನ್ನು ಮಾರಾಟ ಮಾಡಲು ನನಗೆ ಅವರ ಸಹಿ ಬೇಕಿತ್ತು, ಏಕೆಂದರೆ ಇದು ನಮ್ಮ ಹೆಸರಿನಲ್ಲಿ ಇಲ್ಲವೇ ಇಲ್ಲ. ಇದು ಶಾರದಾದೇವಿಯ ಖಾಸಗಿ ಆಸ್ತಿ. ಇದನ್ನು ಕೇಳುತ್ತಿದ್ದಂತೆ 3 ಸೊಸೆಯಂದಿರ ಮುಖಗಳು ಬಿಳಿಚಿಕೊಂಡವು. ಯಾವ ಆಸ್ತಿಯ ಅಹಂಕಾರದಲ್ಲಿ ಅವರು ಶಾರದಾದೇವಿಯನ್ನು ಕಾರಿನ ಧೂಳಿನಂತೆ ಕಾಣುತ್ತಿದ್ದರೋ ಅದು ವಾಸ್ತವವಾಗಿ ಮರಳಿನ ಗೋಡೆ ಎಂದು ಸಾಬೀತಾಗಿತ್ತು. ಆಲೋಕ್ ನಡುಗುವ ಧ್ವನಿಯಲ್ಲಿ ಕೇಳಿದ, ಹಾಗಾದರೆ ಈಗ ಏನಾಗುತ್ತದೆ? ಅವಿನಾಶ್ ತಲೆಯನ್ನು ಹಿಡಿದುಕೊಂಡು ನೆಲದ ಮೇಲೆ ಕುಳಿತನು. ಈಗ ಏನೂ ಮಾಡಲು ಸಾಧ್ಯವಿಲ್ಲ. ಅಪ್ಪ ಕೊನೆಯಲ್ಲಿ ಬರೆದಿದ್ದಾರೆ, ಒಂದು ವೇಳೆ ನೀವು ಈ ಪತ್ರವನ್ನು ಓದುತ್ತಿದ್ದರೆ ಇದರ ಅರ್ಥ ನೀವು ಶಾರದಾ ಅವರಿಗೆ ತುಂಬಾ ದುಃಖ ಕೊಟ್ಟಿದ್ದೀರಿ ಮತ್ತು ಅವರನ್ನು ಮನೆಯಿಂದ ಹೊರಹಾಕಿದ್ದೀರಿ ಎಂದರ್ಥ. ಆದ್ದರಿಂದ ನನ್ನ ಉಯಿಲಿನ ಪ್ರಕಾರ ಶಾರದಾ ಮನೆಯಲ್ಲಿ ಇಲ್ಲದಿದ್ದರೆ
ಈ ಆಸ್ತಿಯ ಮೇಲೆ ನಿಮ್ಮ ಮೂವರದ್ದು ಯಾವುದೇ ಹಕ್ಕಿಲ್ಲ. ಸಂಪೂರ್ಣ ಆಸ್ತಿ ಟ್ರಸ್ಟ್ಗೆ ಹೋಗುತ್ತದೆ ಮತ್ತು ನಾವು ಸಂಪೂರ್ಣವಾಗಿ ನಾಶವಾಗಿದ್ದೇವೆ. ಕೋಣೆಯಲ್ಲಿ ಸಾವಿನಂತಹ ಮೌನ ಆವರಿಸಿತು. ಮಂಚದ ಕಡೆಯಿಂದ ಯಾರೋ ಅಳುವ ಶಬ್ದ ಕೇಳಿಬರುತ್ತಿತ್ತು. ಶಾರದಾದೇವಿ ಏಕೆ ಮೌನವಾಗಿರುತ್ತಿದ್ದರು ಎಂಬುದು ಈಗ ಅವರಿಗೆ ಅರ್ಥವಾಯಿತು. ಅವರು ಎಂದಿಗೂ ಆಸ್ತಿಯ ಬಗ್ಗೆ ಪ್ರಸ್ತಾಪಿಸಲಿಲ್ಲ, ಏಕೆಂದರೆ ಮಮತೆಯ ಕಾರಣದಿಂದ ಅವರು ಸಂಪೂರ್ಣ ಆಸ್ತಿಯನ್ನು ಇವರ ಹೆಸರಿಗೆ ಮಾಡಿದ್ದರು. ಆದರೆ ಗಂಡುಮಕ್ಕಳೇ ಅವರನ್ನು ತಿರಸ್ಕರಿಸಿದಾಗ ಸಹಜವಾಗಿಯೇ ಅವರು ಎಲ್ಲವನ್ನೂ ಹಿಂಪಡೆದರು. ಈ ಅರಿವು ಅವರಿಗೆ ಬಹಳ ಆಳವಾದ ಮತ್ತು ಭಯಾನಕವಾಗಿತ್ತು. ಯಾವ ಹಣಕ್ಕಾಗಿ ಗಂಡುಮಕ್ಕಳು ತಮ್ಮ ತಾಯಿಯನ್ನು ಏಕಾಂಗಿಯಾಗಿ ಬಿಟ್ಟಿದ್ದರೋ ಅದೇ ಹಣ ತಾಯಿಯ ಜೊತೆಗೆ ಶಾಶ್ವತವಾಗಿ ಹೊರಟು ಹೋಗಿತ್ತು. ಇದ್ದಕ್ಕಿದ್ದಂತೆ ಅವಿನಾಶ್ ಎದ್ದು ನಿಂತು, ನಾವು ಅಮ್ಮನನ್ನು ಹುಡುಕಬೇಕು, ನಾವು ಅವರ ಬಳಿ ಕ್ಷಮೆ ಕೇಳಬೇಕು, ಕೇವಲ ಅವರೇ ನಮ್ಮನ್ನು ಉಳಿಸಲು ಸಾಧ್ಯ ಎಂದು ಹೇಳಿದನು. ಮೂವರು ಸಹೋದರರು ಹುಚ್ಚರಂತೆ ವೃದ್ಧಾಶ್ರಮದ ಕಡೆಗೆ ಓಡಿದರು. ಆದರೆ ಅಲ್ಲಿಗೆ ತಲುಪಿದಾಗ ತುಂಬಾ ತಡವಾಗಿತ್ತು ಎಂಬುದು ತಿಳಿಯಿತು. ಅಲ್ಲಿನ ಇನ್ಚಾರ್ಜ್ ತಣ್ಣನೆಯ ಸ್ವರದಲ್ಲಿ ಅವರು ಅಲ್ಲಿಂದ ಹೋಗಿದ್ದಾರೆ ಮತ್ತು ಯಾರಿಗೂ ತಮ್ಮ ಹೊಸ ವಿಳಾಸವನ್ನು ನೀಡಬಾರದು ಎಂದು ಕಟ್ಟುನಿಟ್ಟಾದ ಸೂಚನೆ ನೀಡಿದ್ದಾರೆ ಎಂದು ಹೇಳಿದರು. ಮೂವರು ಸಹೋದರರು ವಕೀಲರ ಬಳಿ ಹೋದರು, ಆದರೆ ವಕೀಲರು ಕೂಡ ಭೇಟಿಯಾಗಲು ನಿರಾಕರಿಸಿದರು ಮತ್ತು ಮಾಲ್ಕಿನ್ ಜಿ ಒಡತಿ ಈಗ ಯಾರನ್ನೂ ಭೇಟಿಯಾಗಲು ಬಯಸುವುದಿಲ್ಲ. ನನ್ನ ಗಂಡು ಮಕ್ಕಳು ಈಗ ನನಗೆ ಸತ್ತಂತೆ ಎಂದು ಅವರು ಹೇಳಿದ್ದಾರೆ ಎಂದು ತಿಳಿಸಿದರು. ಇದನ್ನು ಕೇಳಿ ಅವಿನಾಶ್ ವಕೀಲರ ಕಚೇರಿಯ ಹೊರಗೆ ಮಂಡಿಯೂರಿ ಕುಸಿದು ಬಿದ್ದನು ಮತ್ತು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದನು. ತಾನು ಅವರನ್ನು ಬಿಟ್ಟು ಹೋಗುವಾಗ ಅವರು ನೋಡುತ್ತಿದ್ದ ಆ ಮೌನ ನೋಟ ಅವನ ನೆನಪಿಗೆ ಬರಲಾರಂಭಿಸಿತು ಮತ್ತು ತಾನು ತನ್ನ ತಾಯಿಯ ಕೈಯನ್ನು ಹೇಗೆ ಕೊಡವಿ ಹಾಕಿದ್ದೆ ಎಂಬ ಆ ಕ್ಷಣ ನೆನಪಾಯಿತು. ಇಂದು ಅದೇ ಕೈ ಅವನ ತಲೆಯ ಮೇಲಿಂದ ದೂರವಾಗಿತ್ತು ಮತ್ತು ಈಗ ಅವನು ಸುಡುವ ಬಿಸಿಲಿನಲ್ಲಿ ಒಂಟಿಯಾಗಿದ್ದನು. ಆಸ್ತಿಯ ದಾಖಲೆಗಳು ಈಗ ಕೇವಲ ರದ್ದಿ ಕಾಗದಗಳಾಗಿದ್ದವು, ಏಕೆಂದರೆ ಅವುಗಳಿಗೆ ಸಹಿ ಹಾಕುವ ಕೈಗಳು ಅವರ ನಿಲುಕಿನಿಂದ ಬಹುದೂರ ಹೋಗಿದ್ದವು. ಫ್ಯಾಕ್ಟರಿ ಸಾಲದಲ್ಲಿ ಮುಳುಗಿತ್ತು ಮತ್ತು ಮನೆ ಮಾರಾಟವಾಗುವ ಹಂತಕ್ಕೆ ಬಂದು ತಲುಪ. ನೇಹಾ ಒಮ್ಮೆ ಪ್ರತ್ಯೇಕ ಪಾಲನ್ನು ಕೇಳುತ್ತಿದ್ದವಳು ಈಗ ತಲೆಮರೆಸಿಕೊಳ್ಳಲು ಜಾಗವಿಲ್ಲದೆ ಪರಿತಪಿಸುತ್ತಿದ್ದಳು. ಅವಳ ಸ್ವಂತ ಮಕ್ಕಳು ಇದೆಲ್ಲವನ್ನೂ ನೋಡುತ್ತಿದ್ದರು ಮತ್ತು ಬಹುಶಃ ವೃದ್ಧಾಪ್ಯದಲ್ಲಿ ಪೋಷಕರನ್ನು ಹೇಗೆ ನೋಡಿಕೊಳ್ಳಬೇಕು ಎಂದು ಕಲಿಯುತ್ತಿದ್ದರು. ಅತ್ತ ಶಾರದಾದೇವಿ ತಮ್ಮ ಹೊಸ ಮನೆಯಲ್ಲಿ ಏಕಾಂತದಲ್ಲಿ ಕುಳಿತಿದ್ದರು. ಆದರೆ ಮನಸ್ಸಿನ ತುಂಬಾ ವಿಷಾದವೇ ತುಂಬಿತ್ತು. ತನ್ನ ಮಕ್ಕಳು ಈಗ ಮನೆಗೆ ಅಲೆದಾಡುತ್ತಾರೆ ಎಂದು ಅವಳಿಗೆ ತಿಳಿದಿತ್ತು. ಆದರೆ ಅವಳು ಈಗ ಏನೂ ಮಾಡಲು ಸಾಧ್ಯವಿರಲಿಲ್ಲ, ಏಕೆಂದರೆ ಒಮ್ಮೆ ಮನಸ್ಸಿನ ಕನ್ನಡಿ ಒಡೆದರೆ ಅದು ಮತ್ತೆ ಸೇರುವುದಿಲ್ಲ. ಅವರು ತಮ್ಮ ಮಾತೃತ್ವದ ಋಣವನ್ನು ತೀರಿಸಿದ್ದರು. ತಂದೆ ತಾಯಿಯಿಲ್ಲದ ಅನಾಥ ಮಕ್ಕಳಿಗೆ ಹೆಸರು ಮತ್ತು ಗುರುತನ್ನು ನೀಡಿದ್ದರು. ಆದರೆ ಬದಲಾಗಿ ಅವರಿಗೆ ಸಿಕ್ಕಿದ್ದು ಒಂಟಿತನ ಮಾತ್ರ. ಪ್ರಕೃತಿ ಅವರಿಗೆ ನ್ಯಾಯವನ್ನು ನೀಡಿತು, ಆದರೆ ಈ ನ್ಯಾಯದಲ್ಲಿ ಎಲ್ಲರಿಗೂ ನಷ್ಟವಿತ್ತು. ಶಾರದಾದೇವಿ ಕಣ್ಮುಚ್ಚಿ ದೇವರ ಮುಂದೆ ತಲೆಬಾಗಿ, ಹೇ ದೇವರೇ, ನಿನ್ನ ಪ್ರಪಂಚದ ಬಣ್ಣಗಳು ವಿಚಿತ್ರವಾಗಿವೆ ಎಂದರು. ಅವರು ಮನಸ್ಸಿನಲ್ಲಿಯೇ ತಮ್ಮ ಮಕ್ಕಳನ್ನು ಕ್ಷಮಿಸಿದ್ದರು, ಆದರೆ ಈಗ ಅವರು ಹಿಂತಿರುಗಿ ಹೋಗುವುದು ಅಸಾಧ್ಯವೆಂದು ಅವರಿಗೆ ತಿಳಿದಿತ್ತು, ಏಕೆಂದರೆ ಅವರು ಹಿಂತಿರುಗಿದರೆ ಸಂಪತ್ತು ಮತ್ತೆ ಸಂಬಂಧಗಳನ್ನು ಖರೀದಿಸಿತು ಎಂದು ಪ್ರಪಂಚ ಹೇಳುತ್ತದೆ. ಅವರು ತಮ್ಮ ಗೌರವ ಮತ್ತು ಮರ್ಯಾದೆಯನ್ನು ವ್ಯಾಪಾರ ಮಾಡಲು ಸಾಧ್ಯವಿರಲಿಲ್ಲ. ಹೀಗೆ ಅವರ ಮನೆಯ ಕಳೆ, ನೆಮ್ಮದಿ ಮತ್ತು ಸಂತೋಷ ಶಾಶ್ವತವಾಗಿ ಅವರಿಂದ ದೂರವಾಯಿತು ಮತ್ತು ಅವರ ಕಥೆಯು ಪ್ರಪಂಚಕ್ಕೆ ಒಂದು ಪಾಠವಾಯಿತು. ತಾಯಿ ಜನ್ಮ ನೀಡಿದವಳಾಗಿರಲಿ ಅಥವಾ ಸಾಕಿಯವಳಾಗಿರಲಿ, ಅವಳು ತಾಯಿಯೇ ಆಗಿರುತ್ತಾಳೆ ಮತ್ತು ಸ್ವರ್ಗವು ಅವಳ ಪಾದದ ಕೆಳಗೆ ಇರುತ್ತದೆ. ಯಾರು ಈ ಸತ್ಯವನ್ನು ತಿರಸ್ಕರಿಸುತ್ತಾರೋ ಅವರು ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಅಪಮಾನಿತರಾಗುತ್ತಾರೆ. ಆ ಮೂವರು ಸಹೋದರರು ಇಂದಿಗೂ ತಮ್ಮ ತಾಯಿ ವಾಸಿಸುತ್ತಿದ್ದ ಆ ಮುಚ್ಚಿದ ಬಾಗಿಲನ್ನು ಹುಡುಕುತ್ತಿದ್ದಾರೆ. ಆದರೆ ಆ ಬಾಗಿಲು ಈಗ ಶಾಶ್ವತವಾಗಿ ಮುಚ್ಚಲ್ಪಟ್ಟಿದೆ ಮತ್ತು ಇದೇ ಅವರ ಅತಿದೊಡ್ಡ ಶಿಕ್ಷೆಯಾಗಿದೆ. ಮೂವರು ಸಹೋದರರಾದ ಅವಿನಾಶ್, ಅಲೋಕ್ ಮತ್ತು ಸೌರಭ್ ಈಗ ನಿಜವಾಗಿಯೂ ಬೀದಿ ಪಾಲಾಗಿದ್ದರು. ಅವರ ಐಷಾರಾಮಿ ಬಂಗಲೆಗೆ ಬ್ಯಾಂಕ್ ಬೀಗ ಹಾಕಿತ್ತು ಮತ್ತು ಕಾರ್ಖಾನೆಯಲ್ಲಿ ನೌಕರರ ಪ್ರತಿಭಟನೆಗಳು ನಡೆಯುತ್ತಿದ್ದವು. ಅವರ ಎಲ್ಲಾ ವೈಭವವು ಒಂದೇ ಏಟಿಗೆ ಮರಳಿನ ಗೋಡೆಯಂತೆ ಕುಸಿದು ಬಿದ್ದಿತ್ತು. ವಕೀಲರು ಅವರಿಗೆ ಬೇರೆ ಮನೆಯನ್ನು ತೋರಿಸಿದ್ದರಿಂದ ತಮ್ಮ ತಾಯಿ ಎಲ್ಲಿದ್ದಾರೆ ಎಂಬುದು ಅವರಿಗೆ ತಿಳಿದಿರುವುದೇ ಅವರಿಗೆ ಸಿಕ್ಕ ಅತಿದೊಡ್ಡ ಶಿಕ್ಷೆಯಾಗಿತ್ತು. ಆದರೆ ಆ ಬಾಗಿಲು ಅವರಿಗೆ ಶಾಶ್ವತವಾಗಿ ಮುಚ್ಚಿತ್ತು. ಅವರು ಪ್ರತಿದಿನ ಶಾರದಾ ದೇವಿಯವರ ಗುಪ್ತಮನೆ ಇರುವ ನಗರದ ಆ ಶಾಂತ ಪ್ರದೇಶಕ್ಕೆ ಹೋಗುತ್ತಿದ್ದರು. ಅವರು ದೂರದಿಂದಲೇ ಆ ಮನೆಯ ತೆರೆದ ಕಿಟಕಿಯನ್ನು ನೋಡುತ್ತಿದ್ದರು. ಅಲ್ಲಿ ಅವರಿಗೆ ಆಗಾಗ್ಗೆ ರೇಷ್ಮಾಳ ದರ್ಶನ ಸಿಗುತ್ತಿತ್ತು. ತಮ್ಮ ತಾಯಿ ಒಳಗಿದ್ದಾರೆ ಎಂದು ಅವರಿಗೆ ತಿಳಿದಿತ್ತು, ಆದರೆ ಅವರೊಂದಿಗೆ ಮಾತನಾಡುವ ಧೈರ್ಯ ಅಥವಾ ಅನುಮತಿ ಅವರಿಗೆ ಇರಲಿಲ್ಲ. ಒಂದು ಸಂಜೆ ಜೋರಾಗಿ ಮಳೆ ಬರುತ್ತಿದ್ದಾಗ ಅವಿನಾಶ್ ಮನೆಯ ಗೇಟ್ ಬಳಿ ಬಿದ್ದನು.
ಅವನು ಚೀರಾಡುತ್ತಾ, ಅಮ್ಮ, ನೀನು ಒಳಗಿದ್ದೀಯಾ ಎಂದು ನನಗೆ ಗೊತ್ತು, ನಾನು ಹಾಳಾಗಿ ಹೋಗಿದ್ದೇನೆ. ಅಮ್ಮ, ದಯವಿಟ್ಟು ನನ್ನನ್ನು ಒಮ್ಮೆ ನೋಡು ಎಂದು ಹೇಳಿದನು. ಅಲೋಕ್ ಮತ್ತು ಸೌರಭ್ ಅವನನ್ನು ಮೇಲಕ್ಕೆತ್ತಿದರು. ಅವರ ಬಳಿ ಈಗ ಮನೆ, ಹಣ ಅಥವಾ ಗೌರವ ಯಾವುದೂ ಇರಲಿಲ್ಲ. ರಾಣಿಯರಂತೆ ಬದುಕುತ್ತಿದ್ದ ಅವರ ಪತ್ನಿಯರಾದ ಕಾಜಲ್, ನೇಹಾ ಮತ್ತು ರೀಮಾ ಈಗ ಬಾಡಿಗೆಯ ಸಣ್ಣ ಮನೆಯಲ್ಲಿ ಮಕ್ಕಳೊಂದಿಗೆ ಹೇಗೋ ಜೀವನ ನಡೆಸುತ್ತಿದ್ದರು. ದುರಾಸೆಯು ಅವರನ್ನು ಎಷ್ಟರ ಮಟ್ಟಿಗೆ ಕುರುಡರನ್ನಾಗಿ ಮಾಡಿತ್ತೆಂದರೆ ಈಗ ಅವರಿಗೆ ತಮ್ಮ ಸ್ವಂತ ಮಕ್ಕಳ ಕಣ್ಣುಗಳನ್ನು ನೋಡಲು ನಾಚಿಕೆಯಾಗುತ್ತಿತ್ತು. ತಮ್ಮ ಮಕ್ಕಳು ತಮ್ಮನ್ನು ದ್ವೇಷದ ದೃಷ್ಟಿಯಿಂದ ನೋಡುತ್ತಾರೆ ಎಂಬುದು ಅವರಿಗೆ ತಿಳಿದಿತ್ತು, ಏಕೆಂದರೆ ಅವರು ತಮ್ಮ ಅಜ್ಜಿಯೊಂದಿಗೆ ಅಂತಹ ಕೆಟ್ಟ ನಡವಳಿಕೆಯನ್ನು ತೋರಿದ್ದರು. ಇತ್ತ ಗುಪ್ತ ಮನೆಯೊಳಗೆ ಶಾರದಾದೇವಿ ಕಿಟಕಿ ಮುಚ್ಚಿಕೊಂಡಿದ್ದರು. ರೇಷ್ಮಾ ಅವರಿಗೆ ಸಮಾಧಾನ ಹೇಳಿದಳು, ಯಜಮಾನಿ ಅವರೇ, ನೀವು ಚಿಂತಿಸಬೇಡಿ. ಅವರು ತಮ್ಮ ಕರ್ಮಗಳ ಫಲವನ್ನು ಅನುಭವಿಸುತ್ತಿದ್ದಾರೆ. ಶಾರದಾದೇವಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ರೇಷ್ಮಾ, ಒಬ್ಬ ತಾಯಿಗೆ ತನ್ನ ಮಕ್ಕಳನ್ನು ಕಷ್ಟದಲ್ಲಿ ನೋಡುವುದು ಎಲ್ಲಕ್ಕಿಂತ ದೊಡ್ಡ ಶಿಕ್ಷೆ. ನಾನು ಬಾಗಿಲು ಮುಚ್ಚಿದ್ದೇನೆ, ಆದರೆ ಹೃದಯದ ಬಾಗಿಲು ಇನ್ನೂ ತೆರೆದಿದೆ. ಅವರು ತಮ್ಮ ಶಿಕ್ಷೆಯನ್ನು ಪೂರೈಸಬೇಕೆಂದು ನಾನು ಬಯಸುತ್ತೇನೆ, ಆದರೆ ಅವರು ಸಂಪೂರ್ಣವಾಗಿ ಮುರಿದು ಬೀಳುವುದನ್ನು ನಾನು ಬಯಸುವುದಿಲ್ಲ. ಒಂದು ವಾರದ ನಂತರ ಅವಿನಾಶ್, ಅಲೋಕ್ ಮತ್ತು ಸೌರಭ್ಗೆ ವಕೀಲರಿಂದ ಅನಿರೀಕ್ಷಿತ ಕರೆ ಬಂತು. ವಕೀಲರು ಅವರನ್ನು ತಮ್ಮ ಕಚೇರಿಗೆ ಕರೆದರು. ಮೂವರು ಸಹೋದರರು ಹರಿದ ಹಳೆಯ ಬಟ್ಟೆಗಳಲ್ಲಿ ನಾಚಿಕೆ ಮತ್ತು ದುಃಖದಿಂದ ಅಲ್ಲಿಗೆ ತಲುಪಿದರು. ವಕೀಲರು ಅವರನ್ನು ನೋಡಿ ತಲೆಬಾಗಿಸಿದರು. ಶಾರದಾದೇವಿಯವರು ನನ್ನ ಮೂಲಕ ಒಂದು ಸಂದೇಶವನ್ನು ಕಳುಹಿಸಿದ್ದಾರೆ. ಮೂವರು ಸಹೋದರರು ಉತ್ಸಾಹ ಮತ್ತು ಭಯದಿಂದ ನೇರವಾಗಿ ಕುಳಿತರು. ವಕೀಲರು ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ ಹೇಳಿದರು, ಯಜಮಾನಿಯವರು ಕಾನೂನುಬದ್ಧವಾಗಿ ಈಗಲೂ ಈ ಎಲ್ಲಾ ಆಸ್ತಿಯ ಒಡತಿ ಎಂದು ಹೇಳಿದ್ದಾರೆ, ಮತ್ತು ಈ ಆಸ್ತಿಯು ಧರ್ಮಪಾಲ್ ಸೇಠ್ ಅವರ ಕಠಿಣ ಪರಿಶ್ರಮದಿಂದ ಮಾಡಲ್ಪಟ್ಟಿದ್ದರಿಂದ ಅವರು ಇದನ್ನು ನಾಶವಾಗಲು ಬಿಡುವುದಿಲ್ಲ. ಅವಿನಾಶ್ ನಡುಗುತ್ತಾ ಕೇಳಿದನು, ಹಾಗಾದರೆ ಅವರು ಹಿಂತಿರುಗಿ ಬರುತ್ತಿದ್ದಾರೆಯೇ? ಇಲ್ಲ, ವಕೀಲರು ದೃಢವಾಗಿ ಹೇಳಿದರು. ಆದರೆ ಅವರು ಒಂದು ಷರತ್ತು ಹಾಕಿದ್ದಾರೆ. ಫ್ಯಾಕ್ಟರಿ ಮತ್ತು ಬಂಗ್ಲೆ ಹರಾಜಾಗುವ ಹಂತದಲ್ಲಿವೆ. ಅವರು ಈ ವಸ್ತುಗಳನ್ನು ಹರಾಜಾಗಲು ಬಿಡುವುದಿಲ್ಲ, ಬದಲಿಗೆ ತಮ್ಮ ವೈಯಕ್ತಿಕ ಖಾತೆಯಿಂದ ದೊಡ್ಡ ಮೊತ್ತವನ್ನು ಪಾವತಿಸಿ ಎಲ್ಲಾ ಸಾಲಗಳನ್ನು ತೀರಿಸುತ್ತಾರೆ ಎಂದು ನಿರ್ಧರಿಸಿದ್ದಾರೆ. ಅಲೋಕ್ನ ಕಣ್ಣಲ್ಲಿ ನೀರು ಬಂತು. ಅಮ್ಮ ನಮ್ಮನ್ನು ಉಳಿಸಿದರು. ಸಂಪೂರ್ಣವಾಗಿ ಅಲ್ಲ, ವಕೀಲರು ಹೇಳಿದರು. ಶಾರದಾದೇವಿಯವರು ಫ್ಯಾಕ್ಟರಿ ಮತ್ತು ಬಂಗ್ಲೆಯನ್ನು ತಮ್ಮ ಹೆಸರಿನಲ್ಲಿ ಧರ್ಮಾರ್ಥ ಟ್ರಸ್ಟ್ ಆಗಿ ಬದಲಾಯಿಸಿದ್ದಾರೆ. ಅದರ ಹೆಸರು ಧರ್ಮಪಾಲ್ ಶಾರದಾ ಸ್ಮೃತಿ ಟ್ರಸ್ಟ್. ಈ ಟ್ರಸ್ಟ್ ಸಮಾಜ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತದೆ. ಸೌರಭ್ ಮತ್ತು ನಾವು ಎಂದು ಕೇಳಿದನು. ವಕೀಲರು ಲಕೋಟೆಯನ್ನು ತೆಗೆಯುತ್ತಾ ಹೇಳಿದರು, ಶಾರದಾದೇವಿಯವರು ಹೀಗೆ ಬರೆದಿದ್ದಾರೆ, ನೀವು ಮೂವರು ಧರ್ಮಪಾಲ್ ಸೇಠ್ ಅವರ ವ್ಯವಹಾರವನ್ನು ನಡೆಸಲು ಅನೇಕ ವರ್ಷಗಳನ್ನು ಕಳೆದಿದ್ದೀರಿ, ಆದ್ದರಿಂದ ಫ್ಯಾಕ್ಟರಿಯ ನಿರ್ವಹಣೆಗೆ ನೀವೇ ಅತ್ಯಂತ ಸೂಕ್ತರು. ಆದರೆ ಈಗ ನೀವು ಮಾಲೀಕರಲ್ಲ, ನೌಕರರಾಗಿರುತ್ತೀರಿ. ಮೂವರು ಸಹೋದರರು ಸ್ತಬ್ಧರಾದರು. ವಕೀಲರು ಮುಂದುವರಿಸಿದರು, ಶಾರದಾದೇವಿಯವರು ನೀವು ಮೂವರು ಈಗ ಟ್ರಸ್ಟ್ಗಾಗಿ ಕೆಲಸ ಮಾಡಬೇಕೆಂದು ಬಯಸುತ್ತಾರೆ. ಫ್ಯಾಕ್ಟರಿಯ ಎಲ್ಲಾ ಲಾಭವು ಈಗ ಟ್ರಸ್ಟ್ ಮೂಲಕ ಅನಾಥರು ಮತ್ತು ನಿರ್ಗತಿಕರಿಗಾಗಿ ಖರ್ಚಾಗುತ್ತದೆ. ಗೌರವಯುತವಾಗಿ ಜೀವನ ನಡೆಸಲು ಬೇಕಾದಷ್ಟು ಸಂಬಳ ಮಾತ್ರ ನಿಮಗೆ ಸಿಗುತ್ತದೆ. ನೀವು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡರೆ ನಿಮಗೆ ಮತ್ತೆ ಕೆಲಸ ಸಿಗುತ್ತದೆ ಮತ್ತು ನಿಮ್ಮ ಮಕ್ಕಳಿಗೆ ತಲೆ ಮರೆಸಿಕೊಳ್ಳಲು ಜಾಗ ಸಿಗುತ್ತದೆ. ಇದು ಶಿಕ್ಷೆಗಿಂತ ಹೆಚ್ಚಾಗಿ ಒಂದು ಮುಕ್ತಿಯಾಗಿತ್ತು. ಮೂವರು ಸಹೋದರರು ತಕ್ಷಣವೇ ಆ ಪ್ರಸ್ತಾಪವನ್ನು ಒಪ್ಪಿಕೊಂಡರು. ಅವರ ಅಹಂಕಾರ ಈಗ ಪುಡಿಪುಡಿಯಾಗಬೇಕಿತ್ತು, ಆದರೆ ಕನಿಷ್ಠ ಅವರ ಜೀವನ ಹಳಿಗೆ ಬರಬಹುದಿತ್ತು. ಮರುದಿನದಿಂದ ಅವಿನಾಶ್, ಅಲೋಕ್ ಮತ್ತು ಸೌರಭ್ ಹೊಸದಾಗಿ ಕೆಲಸ ಪ್ರಾರಂಭಿಸಿದರು. ಅವರು ಈಗ ಮಾಲೀಕರಾಗಿರಲಿಲ್ಲ, ಆದರೆ ಸಮರ್ಪಿತ ಉದ್ಯೋಗಿಗಳಾಗಿದ್ದರು. ಅವರು ತಮ್ಮ ಹಳೆಯ ವೈಭವವನ್ನು ಬಿಟ್ಟು ನೆಲದ ಮೇಲೆ ಇಳಿದು ಕೆಲಸ ಮಾಡಬೇಕಾಯಿತು. ಅವರು ನಿರ್ವಹಣೆಗಾಗಿ ಮಾತ್ರವಲ್ಲದೆ ಟ್ರಸ್ಟ್ನ ಸಾಮಾಜಿಕ ಕಾರ್ಯಗಳನ್ನು ನೋಡಿಕೊಳ್ಳಲು ತಡರಾತ್ರಿಯವರೆಗೂ ಫ್ಯಾಕ್ಟರಿಯಲ್ಲಿ ಉಳಿಯುತ್ತಿದ್ದರು. ಅವರ ಪತ್ನಿಯರು ಕೂಡ ಈ ಬದಲಾವಣೆಯಲ್ಲಿ ಅವರ ಜೊತೆಗಿದ್ದರು. ಕಾಜಲ್, ನೇಹಾ ಮತ್ತು ರೀಮಾ ಈಗ ಟ್ರಸ್ಟ್ನ ಪ್ರಧಾನ ಕಚೇರಿಯಾಗಿ ಮಾರ್ಪಟ್ಟಿದ್ದ ಬಂಗ್ಲೆಯ ಒಂದು ಚಿಕ್ಕ ಭಾಗದಲ್ಲಿ ವಾಸಿಸುತ್ತಿದ್ದರು ಮತ್ತು ತಮ್ಮ ಅತ್ತೆಯಂತೆಯೇ ಈಗ ಟ್ರಸ್ಟ್ನ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು. ಅನಾಥ ಮಕ್ಕಳಿಗೆ ಅಡುಗೆ ಮಾಡುವುದು ಮತ್ತು ವೃದ್ಧರಿಗೆ ಔಷಧಿಗಳ ವ್ಯವಸ್ಥೆ ಮಾಡುವುದು ಅವರ ಕೆಲಸವಾಗಿತ್ತು. ತಾವು ತಮ್ಮದೆಂದು ಪರಿಗಣಿಸಿದ್ದ ಐಶ್ವರ್ಯವು ವಾಸ್ತವವಾಗಿ ತಮ್ಮ ತಾಯಿಯ ವಾತ್ಸಲ್ಯ ಮತ್ತು ತ್ಯಾಗದ ಫಲ ಎಂದು ಅವರಿಗೆ ಈಗ ಪ್ರತಿಕ್ಷಣವೂ ಅರಿವಾಗುತ್ತಿತ್ತು. ಈಗ ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಗಳಿಸಿದ ಸೀಮಿತ ಸಂಬಳದಲ್ಲಿ ಮನೆಯನ್ನು ನಡೆಸುವಾಗ ಅವರಿಗೆ ತಮ್ಮ ತಾಯಿಯ ತ್ಯಾಗಗಳು ಅರ್ಥವಾಗುತ್ತಿದ್ದವು. 1 ವರ್ಷ ಕಳೆಯಿತು. ಮೂವರು ಸಹೋದರರು ತಮ್ಮ ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಟ್ರಸ್ಟ್ನ ಕೆಲಸವನ್ನು ನಿಭಾಯಿಸಿದರು. ಫ್ಯಾಕ್ಟರಿ ಮತ್ತೆ ಲಾಭ ಗಳಿಸಲು ಪ್ರಾರಂಭಿಸಿತು.
ಮತ್ತು ಈ ಎಲ್ಲಾ ಲಾಭವೂ ಸಮಾಜ ಕಲ್ಯಾಣಕ್ಕೆ ಬಳಕೆಯಾಗುತ್ತಿತ್ತು. ಒಂದು ದಿನ ಮೂವರು ಸಹೋದರರು ಟ್ರಸ್ಟ್ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಸುಸ್ತಾಗಿ ಕುಳಿತಿದ್ದಾಗ ವಕೀಲರು ಅವರನ್ನು ಭೇಟಿಯಾಗಲು ಬಂದರು. ನೀವು ಮೂವರು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀರಿ, ವಕೀಲರು ನಗುತ್ತಾ ಹೇಳಿದರು. ಯಜಮಾನಿ ಅವರು ನಿಮ್ಮ ಕೆಲಸದಿಂದ ತೃಪ್ತರಾಗಿದ್ದಾರೆ. ಅಲೋಕ್ ಕೇಳಿದನು, ವಕೀಲರೇ, ಅಮ್ಮ ಈಗಲಾದರೂ ನಮಗೆ ಒಮ್ಮೆ ನೋಡಲು ಅನುಮತಿ ನೀಡುತ್ತಾರೆಯೇ? ವಕೀಲರು ಅವರಿಗೆ ಒಂದು ಕಾಗದವನ್ನು ನೀಡಿದರು. ಶಾರದಾದೇವಿ ಅವರು ಈಗ ನಿಮ್ಮನ್ನು ಭೇಟಿಯಾಗುವುದಾಗಿ ಹೇಳಿದ್ದಾರೆ. ಆದರೆ ನೀವು ಅವರಿಗಾಗಿ ಎಂದಿಗೂ ಆಸ್ತಿ ಅಥವಾ ಮಾಲೀಕ ಎಂಬ ಪದಗಳನ್ನು ಬಳಸುವುದಿಲ್ಲ ಎಂದು ಭಾಷೆ ನೀಡಬೇಕು. ನಿಮಗೆ ಅವರಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಎಂದು ಸಾಬೀತುಪಡಿಸಿದಾಗ ಮಾತ್ರ ಅವರು ನಿಮ್ಮನ್ನು ಕ್ಷಮಿಸಬಹುದು ಎಂದು ಅವರು ಹೇಳುತ್ತಾರೆ. ವಕೀಲರು ಅವರಿಗೆ ಗುಪ್ತಮನೆಯ ಬಾಗಿಲು ತೆರೆಯುವ ಕೀಲಿಯನ್ನು ನೀಡಿದರು. ಧರ್ಮಪಾಲ್ ಸೇಠ್ ಅವರು ಶಾರದಾದೇವಿಗೆ ನೀಡಿದ್ದ ಒಂದು ಸಣ್ಣ ಹಳೆಯ ತಾಮ್ರದ ಬಳೆ. ಮರುದಿನ ಮೂವರು ಸಹೋದರರು ಮತ್ತು ಅವರ ಪತ್ನಿಯರು ಯಾವುದೇ ಉಡುಗೊರೆ ಅಥವಾ ಆಸ್ತಿಯ ಕಾಗದಪತ್ರಗಳಿಲ್ಲದೆ ಟ್ರಸ್ಟ್ನ ಮಕ್ಕಳು ತಯಾರಿಸಿದ ಸಣ್ಣ ಕರಕುಶಲ ವಸ್ತುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಮುಚ್ಚಿದ ಬಾಗಿಲ ಬಳಿ ತಲುಪಿದರು. ಅವಿನಾಶ್ ತಾಮ್ರದ ಬಳೆಯಿಂದ ಬಾಗಿಲು ತೆರೆದನು. ಒಳಗೆ ಶಾಂತ, ಸುವಾಸಿತ ಮತ್ತು ಪ್ರೀತಿಪೂರ್ಣ ವಾತಾವರಣವಿತ್ತು. ಶಾರದಾದೇವಿ ತಮ್ಮ ಮಂಚದ ಮೇಲೆ ಇರಲಿಲ್ಲ, ಬದಲಿಗೆ ಲಿವಿಂಗ್ ರೂಮಿನ ಆರಾಮದಾಯಕ ಕುರ್ಚಿಯ ಮೇಲೆ ಕುಳಿತಿದ್ದರು. ಅವರ ಕಣ್ಣುಗಳು ಈಗ ಹಳದಿಯಾಗಿರಲಿಲ್ಲ, ಬದಲಿಗೆ ಆಳವಾದ ಶಾಂತಿಯಿಂದ ತುಂಬಿದ್ದವು. ಅವರ ಮುಖದಲ್ಲಿ ವಾತ್ಸಲ್ಯದ ಅದೇ ಭಾವವಿತ್ತು, ಅದನ್ನು ಅವರ ಮಕ್ಕಳು ವರ್ಷಗಳ ಹಿಂದೆಯೇ ಕಳೆದುಕೊಂಡಿದ್ದರು. ಮೂವರು ಸಹೋದರರು ಅವರ ಪಾದಗಳಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಈ ಅಳು ದುರಾಸೆಯದ್ದಲ್ಲ, ಪ್ರಾಯಶ್ಚಿತ್ತದ್ದಾಗಿತ್ತು. ಶಾರದಾದೇವಿ ಅವರನ್ನು ಮೇಲೆತ್ತಿ ತಬ್ಬಿಕೊಂಡರು. ನನ್ನ ಮಕ್ಕಳೇ, ನನಗೆ ನಿಮ್ಮ ಬಗ್ಗೆ ಹೆಮ್ಮೆಯಿದೆ. ಸಂಬಂಧಗಳನ್ನು ತಿಂದುಹಾಕುವ ಆ ಸಂಪತ್ತಿನಿಂದ ನೀವು ಮುಕ್ತಿ ಪಡೆದಿದ್ದೀರಿ. ನೇಹಾ, ಕಾಜಲ್ ಮತ್ತು ರೀಮಾ ಕೂಡ ಅವರಲ್ಲಿ ಕ್ಷಮೆಯಾಚಿಸಿದರು. ಶಾರದಾದೇವಿ ಹೇಳಿದರು, ನಾನು ನಿಮಗಾಗಿ ಆ ಪತ್ರ ಬರೆದ ದಿನವೇ ನಿಮ್ಮನ್ನು ಕ್ಷಮಿಸಿದ್ದೆ. ಆದರೆ ನಿಮಗೆ ಈ ಪಾಠವನ್ನು ಕಲಿಸಲು ನಾನು ಬಯಸಿದ್ದೆ. ನಿನಗೆ ಜನ್ಮ ನೀಡುವ ತಾಯಿ ನಿನಗೆ ಜೀವನವನ್ನು ನೀಡಬಲ್ಲಳು ಮತ್ತು ನಿನ್ನಿಂದ ನಿನ್ನ ದುರಾಸೆಯನ್ನು ಕಸಿದುಕೊಳ್ಳಬಲ್ಲಳು. ಮಾತೃತ್ವವನ್ನು ಹಣದಿಂದ ವ್ಯಾಪಾರ ಮಾಡಲು ಸಾಧ್ಯವಿಲ್ಲ. ಶಾರದಾದೇವಿ ಆ ಮನೆಯನ್ನು ಬಿಟ್ಟು ಬರಲಿಲ್ಲ, ಆದರೆ ಈಗ ಆ ಬಾಗಿಲು ಶಾಶ್ವತವಾಗಿ ತೆರೆದಿತ್ತು. ಮೂವರು ಸಹೋದರರು ಈಗ ಸಂಬಳದ ಮೇಲೆ ಮಾತ್ರ ಕೆಲಸ ಮಾಡುತ್ತಿದ್ದರು, ಆದರೆ ಅವರು ಮೊದಲಿಗಿಂತ ಹೆಚ್ಚು ಸುಖಿ ಮತ್ತು ತೃಪ್ತರಾಗಿದ್ದರು. ತಮ್ಮ ತಾಯಿ ಅವರನ್ನು ಕ್ಷಮಿಸಿರುವುದು ಮತ್ತು ಯಾವುದೇ ಷರತ್ತುಗಳಿಲ್ಲದೆ ಅವರು ತಾಯಿಯ ಬಳಿ ಹೋಗಬಹುದು ಎಂಬುದೇ ಅವರ ಅತಿದೊಡ್ಡ ಸಂತೋಷವಾಗಿತ್ತು. ಅವರ ಬಂಗಲೆ ಮತ್ತು ಫ್ಯಾಕ್ಟರಿ ಈಗ ಸಮಾಜ ಕಲ್ಯಾಣದ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಅವರ ಮಕ್ಕಳು ಈಗ ತಮ್ಮ ಅಜ್ಜ ಅಜ್ಜಿಯ ಹೆಸರಿನಲ್ಲಿರುವ ಟ್ರಸ್ಟ್ನಲ್ಲಿ ಓದುತ್ತಿದ್ದರು ಮತ್ತು ಮಾನವೀಯ ಮೌಲ್ಯಗಳನ್ನು ಕಲಿಯುತ್ತಿದ್ದರು. ಶಾರದಾದೇವಿಯ ಕಥೆ ಪ್ರಪಂಚಕ್ಕೆ ಅಳಿಸಲಾಗದ ಪಾಠವಾಯಿತು. ತಾಯಿಯ ವಾತ್ಸಲ್ಯ ಎಂಬುದು ಎಂತಹ ಅಮೂಲ್ಯವಾದ ನಿಧಿಯೆಂದರೆ ಅದರ ಮುಂದೆ ಜಗತ್ತಿನ ಎಲ್ಲಾ ಸಂಪತ್ತು ಕೂಡ ಏನೇನೂ ಅಲ್ಲ. ಯಾರು ತಮ್ಮ ತಾಯಿಯ ಗೌರವವನ್ನು ತಿರಸ್ಕರಿಸುತ್ತಾರೋ ಅವರು ಕೇವಲ ಸಂಪತ್ತನ್ನು ಮಾತ್ರವಲ್ಲದೆ ತಮ್ಮ ಆತ್ಮ ಮತ್ತು ಜೀವನದ ನಿಜವಾದ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ. ತಂದೆ ತಾಯಿಯ ಗೌರವವೇ ವ್ಯಕ್ತಿಯ ಅತಿದೊಡ್ಡ ಸಂಪತ್ತು ಮತ್ತು ಕರ್ಮವಾಗಿದೆ. ಮೂವರು ಸಹೋದರರು ಈಗಲೂ ಆ ಮುಚ್ಚಿದ ಬಾಗಿಲ ಬಳಿ ಹೋಗುತ್ತಾರೆ. ಆದರೆ ಈಗ ಆ ಬಾಗಿಲು ಅವರಿಗೆ ಶಿಕ್ಷೆಯಲ್ಲ, ಬದಲಿಗೆ ವಾತ್ಸಲ್ಯ ಮತ್ತು ಆಶೀರ್ವಾದದ ಸಂಕೇತವಾಗಿದೆ. ಸ್ನೇಹಿತರೆ, ಈ ಕಥೆ ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ ಮತ್ತು ಇದರ ಉದ್ದೇಶ ಕೇವಲ ಮನರಂಜನೆ ಮತ್ತು ನೈತಿಕ ಶಿಕ್ಷಣ ನೀಡುವುದಾಗಿದೆ. ಇದರಲ್ಲಿ ವಿವರಿಸಲಾದ ಘಟನೆಗಳು, ಸ್ಥಳಗಳು ಮತ್ತು ಪಾತ್ರಗಳು ನೈಜ ಜೀವನದ ಯಾವುದೇ ವ್ಯಕ್ತಿ ಅಥವಾ ಘಟನೆಗೆ ಸಂಬಂಧಿಸಿಲ್ಲ. ಈ ಕಥೆಯು ಯಾವುದೇ ಜಾತಿ, ವರ್ಗ ಅಥವಾ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರುವ ಉದ್ದೇಶವನ್ನು ಹೊಂದಿಲ್ಲ. ಕಥೆಯಲ್ಲಿನ ಅನೈತಿಕ ನಡವಳಿಕೆಯ ಚಿತ್ರಣವು ಕೇವಲ ಪಾತ್ರಗಳ ಬೆಳವಣಿಗೆ ಮತ್ತು ಕಥೆಯ ಪಾಠವನ್ನು ಬಲಪಡಿಸಲು ಮಾಡಲಾಗಿದೆ ಮತ್ತು ಇದನ್ನು ಯಾವುದೇ ರೀತಿಯಲ್ಲಿ ಸ್ವೀಕಾರಾರ್ಹ ಅಥವಾ ಅನುಕರಣೀಯವೆಂದು ಪರಿಗಣಿಸಬಾರದು. ಓದುಗರು ಇದನ್ನು ಕೇವಲ ಒಂದು ಕಥೆಯಾಗಿ ತೆಗೆದುಕೊಳ್ಳಬೇಕೆಂದು ವಿನಂತಿಸಲಾಗಿದೆ. ಹಾಗಾದರೆ ಸ್ನೇಹಿತರೆ, ನಮ್ಮ ಇಂದಿನ ಈ ಕಥೆ ನಿಮಗೆ ಹೇಗೆ ಅನ್ನಿಸಿತು ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ಖಂಡಿತವಾಗಿ ತಿಳಿಸಿ ಮತ್ತು ಇಂತಹದೇ ಕಥೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ಕಥೆಗೆ ಒಂದು ಲೈಕ್ ಕೂಡ ಕೊಡಿ. ಜೊತೆಗೆ ಹೈಪ್ ಕೂಡ ಮಾಡಿ. ಮತ್ತು ಹೌದು ಸ್ನೇಹಿತರೆ, ನೀವು ಈ ಕಥೆಯನ್ನು ಯಾವ ನಗರದಿಂದ ಕೇಳುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡಿ. ನಿಮ್ಮ ನಗರದ ಹೆಸರನ್ನು ತಪ್ಪದೆ ತಿಳಿಸಿ. ಧನ್ಯವಾದಗಳು.